ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ. ನಾನು ವಿದ್ಯಾ ಮಲ್ನಾಡ್. ಆಗೊಂದಿತ್ತು ಕಾಲ ಏನು ಸತಿ ಸಹಗಮನ ಪದ್ಧತಿ, ವರದಕ್ಷಿಣೆಯ ಕಿರುಕುಳ, ಹೆಣ್ಣು ಮಕ್ಕಳಿಗೆ ಕೊಡಬಾರ್ದು ಪಾಟಲನ್ನ ಕೊಡ್ತಾ ಇದ್ರು, ಕಣ್ಣೀರ್ ಹಾಕಿಸ್ಬಿಡ್ತಾ ಇದ್ರು. ಇದರಿಂದ ಹೆಣ್ಣು ಮಕ್ಕಳನ್ನು ಹೊರಗೆ ತರಬೇಕು ಅಂತ ಕಾನೂನು ಹೆಣ್ಣು ಮಕ್ಕಳ ವಿಚಾರದಲ್ಲಿ ವಿಪರೀತ ಗಟ್ಟಿ ಮಾಡಿಬಿಟ್ರು. ಆ ಗಟ್ಟಿಯಾಗಿರುವ ಕಾನೂನು ಈಗ ಗಂಡು ಮಕ್ಕಳನ್ನ ಮರೆಯಲ್ಲಿ ಕಣ್ಣೀರ್ ಹಾಕಿಸ್ತಾ ಇದೆ. ಹನಿ ಟ್ರ್ಯಾಪ್ ಇಂಥ ಸುದ್ದಿಗಳನ್ನೇನು ಕಡಿಮೆ ಕೇಳ್ತಾ ಇದ್ದೀವ ನಾವು? ಹೆಣ್ಮಕ್ಳು ಪರವಾಗಿರುವ ಕಾನೂನುಗಳು ಮಿಸ್ಯೂಸ್ ಆಗ್ತಾ ಇರೋದು ಒಂದಾ ಎರಡಾ? ಇಂತಹದ್ದೇ ಸಾಲಿನಲ್ಲಿ ಮತ್ತೊಂದು ಪ್ರಸಂಗ ಈಗ ಬಂದು ನಿಂತಿದೆ. ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇರ್ತಾರೆ. ಇದೇ ಹೊತ್ತಿನ ವಿಶೇಷ ಸ್ಕ್ಯಾಂಡಲ್ ಸಾಧನ. ನಾನು ವಿದ್ಯಾ ಮಲ್ನಾಡ್. ಸಾಧನ ಸಂಚು. ಬೆಂಗಳೂರಿನ ಉದ್ಯಮಿಗೆ ಮಧುಬಲೆ ಅಂದ್ರೆ ಹನಿ ಟ್ರ್ಯಾಪ್. ಪ್ರಮೋಷನ್ ಹೆಸರಲ್ಲಿ ಪರಿಚಯ ಆಗ್ತಾಳೆ, ನಂತರ ಅದು ಪರಿಚಯ ಡೇಟಿಂಗ್ ತನಕ ಹೋಗುತ್ತೆ, ರಿಲೇಶನ್ಶಿಪ್ ಬೆಳೆಯುತ್ತೆ. ಡೇಟಿಂಗ್ ಬಳಿಕ ತನ್ನ ವರಸೆಯನ್ನ ಬದಲಿಸಿರ್ತಾಳೆ ಈ ಸುಂದ್ರಿ. ಮಾಯಾಂಗನಿಯ ಮೋಹದ ಬಲೆಯಲ್ಲಿ ಉದ್ಯಮಿ ಕಾರ್ತಿಕ್ ಸಿಗ್ಹಾಕೊಂಡು ಒದ್ದಾಡ್ತಾ ಇದ್ದಾರೆ. ಮೇಕಪ್ ಕ್ಲಿನಿಕ್ ಮಾಲೀಕನ ಬಳಿ ಲಕ್ಷ ಲಕ್ಷ ವಸೂಲಿ ಮಾಡಿದ್ದಾಳೆ ಸುಂದ್ರಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 1.5 ಕೋಟಿಗೆ ಮತ್ತೆ ಬೇಡಿಕೆ ಇಟ್ಟಿದ್ದಾಳೆ. ಸೋಷಿಯಲ್ ಮೀಡಿಯಾ ಸ್ಟಾರ್ನ ಬ್ಲಾಕ್ ಮೇಲ್ ಸ್ಟೋರಿಯನ್ನ ಇಂಚಿಂಚಾಗಿ ನಿಮ್ ಗಮನಕ್ಕೆ ತರ್ತಾ ಹೋಗ್ತೀವಿ. ಸುಂದರಿ ಕಾಟಕ್ಕೆ ಬೇಸತ್ತು ಕೊನೆಗೂ ಕೂಡ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಈ ಸಂಚಿನಿಂದ ಹೊರಗೆ ಬರಬೇಕು ಅಂತ ಪೊಲೀಸ್ ಸ್ಟೇಷನ್ ಮೆಟ್ಟಿಲಿರ್ತಾರೆ ಉದ್ಯಮಿ. ಜಯನಗರ ಠಾಣಾ ಪೊಲೀಸರಿಂದ ಸ್ಕ್ಯಾಂಡಲ್ ಸಾಧನಾಗೆ ನೋಟಿಸ್ ಹೋಗಿದೆ. ಪೊಲೀಸರು ಎದುರು ತಂದೇನು ತಪ್ಪಿಲ್ಲ ಅಂತ ಹೆಣ್ಮಗಳು ಕಣ್ಣೀರ್ ಹಾಕ್ತಾ ಇದ್ದಾಳಂತೆ. ಸಾಧನಾ ಸಂಚಿನ ಸುಳಿಯನ್ನ ಭೇದಿಸೋಕೆ ಪೊಲೀಸರು ಮುಂದಾಗಿದ್ದಾರೆ. ಈಗ ಹೊರಗೆ ವಿಚಾರಗಳು ಹೇಗೆ ಪರಿಚಯ ಡೇಟಿಂಗ್ ತನಕ ಹೋಗಿದ್ ಹೇಗೆ, ಮೊದಲು ಅಪ್ರೋಚ್ ಮಾಡಿದ್ಯಾರು, ಅದಲು ಬದಲು ಗಿಫ್ಟ್ಗಳು ಎಕ್ಸ್ಚೇಂಜ್ ಆಗಿದೆಯಾ, ಯಾವ ಪ್ರಮಾಣದಲ್ಲಿ, ಏನ್ ಪ್ರಾಮಿಸ್ ಆಗಿತ್ತು ಇಬ್ಬರ ನಡುವೆ, ಕಾನ್ವರ್ಸೇಷನ್ ಏನ್ ನಡೆದಿತ್ತು, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಅಂಡ್ ಇವಾಗ ಸದ್ಯಕ್ಕೆ ಹೆಣ್ಣು ಮಗಳ ಮೇಲೆ ಅವ್ರು ಆರೋಪ ಮಾಡ್ತಾ ಇದ್ದಾರೆ, ಹೆಣ್ಣು ಮಗಳು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ತೀನಿ. ಸಾಧನ ಮಾಡಿದ್ದು ಸಂಚ ಅಥವಾ ಆರೋಪಿ ತಗ್ಲು ಹಾಕೊಂಡಿದ್ದು ಹೆಂಗೆ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ನನ್ನ ಜೊತೆ ಸ್ಟುಡಿಯೋದಲ್ಲಿ ಇವತ್ತು ಹೈಕೋರ್ಟ್ ವಕೀಲರು RLN ಮೂರ್ತಿ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮತ್ತೊಬ್ರು ಪುರುಷರ ಸಂರಕ್ಷಣಾ ವೇದಿಕೆಯಿಂದ BS ಗೌಡ ನಮ್ಮ ಜೊತೆ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೂರ್ತಿ ಅವರೇ, ಈ ರೀತಿಯ ಕೇಸ್ಗಳನ್ನ ನೀವು ಹೇಗ್ ನೋಡ್ತೀರಿ ಇತ್ತೀಚಿನ ದಿನಗಳಲ್ಲಿ? ಅಲ್ಲ ನೋಡಿ, ಇದು ಈಗ ಈ ತರ ಕೇಸ್ಗಳು ಇವತ್ತೇನು ಹೊಸದಲ್ಲ ಸಮಾಜಕ್ಕೆ. ಇದೊಂಥರ ಆಧುನಿಕ ಮೆಥಡ್ ಅಫೆನ್ಸ್. ದುಡ್ಡನ್ನ ಎಕ್ಸ್ಟಾರ್ಷನ್ ಮಾಡಲಿಕ್ಕೆ ಅಥವಾ ಎಕ್ಸ್ಟಾರ್ಷನ್ನು ಮತ್ತು ಭಯದಲ್ಲಿ ಭಯ ಸೃಷ್ಟಿ ಮಾಡಿ ಮರ್ಯಾದೆ ಕಳಿತೀನಿ ಅಂತೇಳಿ ಹಣ ವಸೂಲು ಮಾಡೋದು, ಇದು ಈ ಸಮಾಜಕ್ಕೆ ಹೊಸ್ತಲ್ಲ. ಇದು ಈ ನಮ್ಮದು ಆಧುನಿಕ ಸಮಾಜ ಇರ್ಬೋದು. ನಾವು ಈ ಶತಮಾನದಲ್ಲಿ 25 ವರ್ಷ ಏನು ಡಿಜಿಟಲ್ ಯುಗ ಕಳೆದಿದ್ದೀವಿ, ಈಗ ಇದು ಬೇಗ ಬೇಗ ಆಚೆ ಬರ್ತಾ ಇದೆ. ಇಂಥ ಹನಿ ಟ್ರ್ಯಾಪ್ಗಳು, ಇಂಥ ಎಕ್ಸ್ಟಾರ್ಷನ್ ಕೇಸ್ಗಳು ಸುಮಾರು ವರ್ಷದಿಂದ ನಿಂತು. ಈಗ ಇದು ರಾಜ್ಯಗಳಿಗೆ ಬಿಟ್ಟಿದ್ದಲ್ಲ. ಅವಾಗ ಬೇರೆ ರಾಜ್ಯದ ಮಹಾರಾಜ ಇನ್ನೊಬ್ಬ ರಾಜ್ಯನಿಗೆ ಹೆಣ್ಮಕ್ಳನ್ನ ಈ ರೀತಿ ಮಾಡಿದ್ದು, ಎಕ್ಸ್ಟಾರ್ಷನ್ ಮಾಡಿದ್ದು ಉಂಟು. ಅದು ಇತಿಹಾಸ ಆಗೋಗಿದೆ. ಈಗ ಪ್ರಸ್ತುತ ಏನು ಅಂದ್ರೆ, ಇದು ಮಾಡರ್ನ್ ಟಚ್ ಅಫೆನ್ಸ್ನ ಮಾಡರ್ನ್ ಟಚ್. ಇದು ಏನಂದ್ರೆ, ಈಗ ನಮ್ಮಲ್ಲಿ ಏನು ಗೊತ್ತಾ, ಈಗ ಆತ ಯಾರೋ ವಿಕ್ಟಿಮೈಸ್ ಆಗಿದ್ದಾನೆ. ಫಸ್ಟ್ ಆಫ್ ಆಲ್ ಆತಂದು ನನ್ನ ಪ್ರಕಾರ ತಪ್ಪು. ಯಾಕೆ ಅಂದರೆ, ಈ ಸಮಾಜ ದಿನ ಬೆಳಿಗ್ಗೆ ಅದನ್ನು ನೋಡ್ತಾ ಇದ್ದಾರೆ. ಪೇಪರ್ನಲ್ಲಿ, ನಿಮ್ಮಂಥ TV ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದಾರೆ. ಏನು ಹನಿ ಟ್ರ್ಯಾಪ್ ಮಾಡೋದು, ದುಡ್ಡು ಎಕ್ಸ್ಟಾರ್ಷನ್ ಮಾಡೋದು, ಮರ್ಯಾದೆ ಕಳೆಯೋದು, ಆಸ್ತಿ ಕಳ್ಕೊಳೋದು, ಉದ್ಯೋಗ ಕಳ್ಕೊಳೋದು, ಸಂಬಂಧಗಳು ಮನೆಯಲ್ಲಿ ಆತನ ಮನೆಯಲ್ಲಿ ಸಂಬಂಧಗಳನ್ನ ಕಳಿಸ್ಕೊಳ್ಳೋದು ಎಲ್ಲ ಆಗ್ತವೆ. ಇದು ನೋಡಿ ಮೇಡಮ್ ಅವರೇ, ಇದನ್ನ ನೀವು ಏನು ವಿಶೇಷವಾದ ಒಂದು ಅಪರಾಧ ಅಲ್ಲ. ಇದು ನಮ್ಮ ಭಾರತೀಯ BNS ಕಾಯ್ದೆ ಒಳಗೆ ಬರ್ತಕ್ಕಂಥ ಅಪರಾಧಗಳ ಪೈಕಿ ಇದು ಒಂದು. ನೋಡಿ, ಆಕೆ ಏನಾದ್ರೂ ಅವಳು ತಿರುಗಿ ಬಿದ್ದಿಲ್ಲ ದುಡ್ಡಿಗೆ ಅಂದಿದ್ರೆ, ಆತ ಲಿವಿಂಗ್ ಅಲ್ಲಿ ಇರೋಣ ಅವಳ ಜೊತೆ. ಅವ ನಿಮ್ಮ ಕಣ ನೀರ್ ಹಾಕೋಣ ಯಾಕೆ ಹೇಳ್ತಾನೆ ಅವನೀಗ ಅಂದ್ರೆ, ಆಕೆ ಒಂದು ಸಂಬಂಧನ ಅವನು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಯಾವ ರೀತಿ ಅದು ನಿಮಗೆ ಗೊತ್ತು, ಅವಳು ಗೊತ್ತು ಯಾವ ರೀತಿ ಸಂಬಂಧ ಇತ್ತು ಅಂತ ಅಲ್ವಾ. ಆಮೇಲೆ ಇದನ್ನ ಹೆಣ್ಣು ಮಕ್ಕಳ ಪರವಾಗಿರೋ ಕಾನೂನುಗಳನ್ನ ಅಂಡ್ ಪ್ರೀತಿ ಅನ್ನೋ ಒಂದು ಮಧುರವಾದಂತಹ ಬಾಂಧವ್ಯದ ಹೆಸರಲ್ಲಿ ಅಡ್ಡದಾರಿಗೆ ಇಳಿತಾ ಇದ್ದಾರೆ ಅಂತ ಹೆಣ್ಮಕ್ಳು ವಿಚಾರವಾಗಿ ಮಾತಾಡ್ತಿಲ್ಲ. ಈ ರೀತಿಯಾಗಿ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ನಮ್ಮ ಕಾನೂನುಗಳ ಪೈಕಿ ಕಾನೂನು ಯಾರ ಪರ ಯಾರ ವಿರುದ್ಧ ಇಲ್ಲ.
ಎಲ್ಲರಿಗೂ ಅವಕಾಶ ಕೊಟ್ಟಿದೆ ಕಾನೂನಲ್ಲಿ. ನೀವೇನ ಸಪೋಸ್ ಈಗ ಹೆಣ್ಮಕ್ಳು ಪರ ಕಾನೂನು ಮಿಸ್ಯೂಸ್ ಆಗ್ತದೆ ಅಂತ ಹೇಳ್ತೀರಾ, ಅದೇ ಇನ್ನೊಬ್ಳು ಅಮಾಯಕ ಹೆಣ್ಮಕ್ಳಿಗೆ ತೊಂದರೆ ಆದ್ರೆ ಅವಾಗೆಲ್ಲ ಹೋದ್ ನಾವು ತಮ್ಮ ಸಮಾಜ ಎಲ್ಲ ಹೋಗ್ಬೇಕು, ನಮ್ಮ ಕುಟುಂಬ ಎಲ್ಲ ಹೋಗ್ಬೇಕು. ಹಂಗಾಗಿ ನೋಡಿ, ಅದು ಹೆಣ್ಮಕ್ಳ ಪರ ಕಾನೂನು ಇದೆ ಅಂತ ಹೇಳೋದು ಅದು ಹೆಣ್ಮಕ್ಳ ಸಬಲೀಕರಣಕ್ಕಿದೆ. ವರದಕ್ಷಿಣೆಯ ಕೇಸ್ಗಳು ಎಷ್ಟರ ಮಟ್ಟಿಗೆ ಹಿಂದೆ ದಾಖಲಾಗ್ತಾ ಇತ್ತು, ಈಗ ಅದರ ಪ್ರಮಾಣ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡಿ. ಅದರ ಪರಿಣಾಮಗಳು ಗಂಡನ ಮನೆಯವರಿಗೆ ಎಷ್ಟು ಯಾವ ಪ್ರಮಾಣದಲ್ಲಿ ತೊಂದರೆ ಆಗ್ತಿದೆ ಅಂತಾನೂ ಗೊತ್ತು. ವರದಕ್ಷಿಣೆ ಕೇಸ್ಗಳು ಯಾವತ್ತೂ ಮಹಿಳೆ ದುಡಿಯಕ್ಕೆ ಹೋಗ್ತಿರ್ಲಿಲ್ಲ, ಅವಾಗ ಗಂಡನ್ನೇ ಅವಲಂಬಿ ಜೀವನ ಮಾಡ್ತಿದ್ಲು. ಅವಾಗ ವರದಕ್ಷಿಣೆ ಕೇಸ್ಗಳು ಆಗ್ತಿದೆ ಮೇಡಮ್. ನೋಡಿ, ಮಿಸ್ಯೂಸ್ ಆಗಲ್ಲ ಅಂತ ಹೇಳ್ತಿಲ್ಲ ನಾನು, ಮಿಸ್ಯೂಸ್ ಆಗ್ತಾ ಇದೆ. ಈತನಿಗೆ ಆಕೆ ಅವಳು ಏನೋ ಟಾರ್ಗೆಟ್ ಮಾಡಿ ಅವಳಿಗೆ ನಮ್ಮಲ್ಲಿ ಮೋಟಿವು, ಮಾಲಿಸು, ಕಮಿಷನ್ನು, ಪ್ರಿಪ್ರೇಷನ್ ಅಂತ ಎಲ್ಲ ಇದೆ ನಮ್ಮಲ್ಲಿ ಕಾನೂನಲ್ಲಿ. ಫಸ್ಟ್ ಮೋಟಿವ್ ಇರ್ಬೇಕು ಅವಳಿಗೆ. ಹೌದು, ಈತನ ನಂಬಿಸಿ ಮೋಸ ಮಾಡಿ ಅವನ ಕಡೆಯಿಂದ ಹಣ ಮಾಡಬೇಕು ಅನ್ನೋದು ಒಂದು ಮೆನ್ಸ್ರಿಯ ಅಂತ ಕರಿತೀವಿ ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ. ಮೆನ್ಸ್ರಿಯ ಅಂದ್ರೆ ಉದ್ದೇಶ. ಆತ ಯಾರೋ, ಅವನಿಂದ ಫೋಟೋ ನೋಡಲಿಲ್ಲ ನಾನು, ಆತ ಯಾರನ್ನೋ ನಾನು ನನ್ನ ಸೌಂದರ್ಯದಿಂದ ಆತನ ಅಟ್ರಾಕ್ಟ್ ಮಾಡಿ ಆತನ ಕಡೆಯಿಂದ ಹಣ ಹೊಡಿಬೇಕು ಅಂತ ಇರ್ಬೋದು. ದಟ್ ಈಸ್ ಮೆನ್ಸ್ರಿಯ. ಯಾವುದೇ ಒಂದು ಅಪರಾಧ ಎಸಗಲು ಉದ್ದೇಶ, ಕೆಟ್ಟ ಉದ್ದೇಶ ಇರಬೇಕು, ಅವಾಗ ಅದು ಅಪರಾಧ ಅಂತ ಆಗುತ್ತೆ. ಇವ ನಮ್ಮಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆಗ್ತವೆ, ಉದ್ದೇಶ ಇರಲ್ಲ. ಈ ಉದ್ದೇಶನ ಏನಂತೀರಾ? ಒಳ್ಳೆ ಇದು ಉದ್ದೇಶ, ಕೆಟ್ಟ ಉದ್ದೇಶ ಅಂತ. ಇದು ಉದ್ದೇಶ ಅಲ್ಲ, ಉದ್ದೇಶ ಹೌದು. ಯಾವ ರೀತಿಯ ಉದ್ದೇಶ? ಕೆಟ್ಟ ಉದ್ದೇಶನೇ ಇದು. ನೋಡಿ, ಒಬ್ಬ ಮನುಷ್ಯನ ಡಿಸೀವ್ ಮಾಡಬೇಕು, ಅವನಿಗೆ ನಾನು ಎಕ್ಸ್ಟ್ರಾಕ್ಷನ್ ಮಾಡಬೇಕು. ಸಮಸ್ಯೆ ಏನಾಗ್ತದೆ ಗೊತ್ತಾ? ಇಂಥವ್ರು ಒಂದಿಬ್ರು ಮಾಡೋದ್ರಿಂದ ಇಂಥ ಕೆಲಸಗಳನ್ನ ಉಳಿದ ಹೆಣ್ಣು ಮಕ್ಕಳಿಗೆ ಕಳಂಕ ಅಂತ ಅಷ್ಟೊಂದು ಸುಲಭವಾಗಿ ಹೇಳಲ್ಲ. ಉಳಿದ ಹೆಣ್ಣು ಮಕ್ಕಳನ್ನ ಮಾತಾಡ್ಸೋ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಹೌದು, ಯಾಕಾಗುತ್ತೆ ಅಂದ್ರೆ ಅದು ಸಮಾಜದಲ್ಲಿ ಆಗ್ತಕ್ಕಂಥ ಬರ್ತೀನಿ ನಾನು ನಿಮ್ಮ ಹತ್ರ. ಗೌಡ್ರೆ, ಹೇಳಿ, ಹೆಂಗ್ ನೋಡ್ತೀರಿ ಇಂಥ ಕೇಸ್ಗಳನ್ನ ನೀವು? ನಮ್ಮ ಅಡ್ವೊಕೇಟ್ ಸಾಹೇಬರು ಆಗ್ಲೇ ಒಂದು ಇದ್ ಮಾತು ಹೇಳಿದ್ರು. ಅಂದ್ರೆ ಆತನಿಗೆ ಆಕೆಯ ಡಿಮ್ಯಾಂಡ್ ನ ಪೂರೈಸಕ್ಕಾಗ್ಲಿಲ್ಲ. ಪೂರೈಸಕ್ ಆಗದೆ ಇದ್ದಂತ ಸಂದರ್ಭದಲ್ಲಿ ಅವ್ನು ಈಚೆ ಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಅವಳು. ಅಲ್ಲ, ಚೆನ್ನಾಗಿಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಬೇಡ. ಅಲ್ಲ, ಚಂದವನ್ನ ಒಂದು ಒಳ್ಳೆ ಮಾಡೋದು ನಾವು ಬೇಡ. ನಾವು ಒಳ್ಳೆ ಮಾಡಕ್ಕೂ ನಾವು ಕುಂತಿಲ್ಲ. ಇಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ಸಮಾಜದಲ್ಲಿ ಒಂದು ಗಂಡು ಹುಡುಗನ ಅಥವಾ ಒಬ್ಬ ವ್ಯಕ್ತಿಯನ್ನ ಹೇಗೆ ಮಿಸ್ಯೂಸ್ ಮಾಡ್ಕೊತಾ ಇದಾರೆ ಅವರ ಸೌಂದರ್ಯದಿಂದ ಅಂತ ಹೇಳ್ಬೋದು ನೀವು. ಹೌದು, ಆಯ್ತಾ? ಏಕೆಂದ್ರೆ ಕೆಲವು ಸೌಂದರ್ಯ ಅಲ್ಲ, ಆ ಸೌಂದರ್ಯ ಕೆಲವು ಗಂಡಸರನ್ನ ಈ ಮಾಯಾಜಾಲಕ್ಕೆ ಸಿಕ್ಕಿಸ್ಕೊಂಡು ಇವತ್ತು ಆತನ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡು ನೆಕ್ಸ್ಟ್ ಡಿಮ್ಯಾಂಡ್ ಮಾಡೋದು. ಆತ ಯಾವಾಗ ಆ ಡಿಮ್ಯಾಂಡ್ ನ ಈಡೇರ್ಸಕ್ ಆಗ್ಲಿಲ್ಲ, ಪೂರೈಸಕ್ ಆಗ್ಲಿಲ್ಲ ಅಂತ ಸಂದರ್ಭದಲ್ಲಿ ನನಗೆ ಏನು ರೇಪ್ ಮಾಡಕ್ ಬಂದ, ಅತ್ಯಾಚಾರ ಮಾಡಕ್ ಬಂದ, ನನಗೆ ಕೆಟ್ಟ ಮೆಸೇಜ್ ಮಾಡ್ದ. ಕೋರ್ಟ್ ಇವನ್ನೆಲ್ಲ ಸಲೀಸಕ್ ತಗೊಳ್ಳಲ್ಲ. ಇವತ್ತು ಕೇಳುತ್ತಾ? ಇವತ್ತು ಕೇಳಲ್ಲ. 3 ವರ್ಷ ಆದ್ಮೇಲೆ ಕೇಳುತ್ತೆ ಕೋರ್ಟು ಎವಿಡೆನ್ಸ್ ನ. ಇವತ್ತು ಪೊಲೀಸ್ ಏನ್ ಮಾಡ್ತಾನೆ, ಒಂದ್ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ರೆ ಸಾಕು, ಹೋಗಿ ತಕೊಂಡ್ರ. ಅದೇ ಇವಾಗ ಒಂದು ಗಂಡು ಮಗ ಒಂದು ಹೆಣ್ಣು ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಇನ್ನು ಮರ್ಯಾದೆಯಿಂದ ನೋಟಿಸ್ ಕೊಟ್ಟವ್ರ ಪಾಪ, ಬಾರಮ್ಮ ನಿಂದೇನ್ ಹೇಳಿಕೆ ಇದೆ ಕೊಡು ಅಂತ. ಅದೆಲ್ಲ ಕಾನೂನು ಪ್ರಕ್ರಿಯೆ. ಅದೇ ಸರ್, ಅದೇ ರೀತಿಯಲ್ಲಿ ನಡೀತಾ ಇಲ್ಲ. ರಾಜಕಾರಣಿಗಳ ಮಕ್ಕಳು ಅಂತ ಬಂದಾಗ ಹೆಣ್ಮಕ್ಳು ಗರ್ಭಿಣಿಯರಾಗಿ ಕಣ್ಣೀರ್ ಹಾಕ್ತಾರದ್ ನೋಡ್ತಾ ಇದೀವಿ. ಹೆಣ್ಮಕ್ಳು ಯಾಮಾರಿಸಿರೋದು. ಇವಾಗ ಈ ಕೇಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಗಾದ್ರೆ ಇನ್ನೂ ಬಹಳಷ್ಟಿದಾವೆ. ಎಕ್ಸಾಂಪಲ್ ಕೊಟ್ಟಾಗ ಬಹಳಷ್ಟಿದೆ. ಸ್ವಾಮೀಜಿಗಳಿಗೆ ಬ್ಲಾಕ್ ಮೇಲ್ ಮಾಡುವಂತ ಹೆಣ್ಮಕ್ಳಿದ್ದಾರೆ. ಆಯ್ತಾ? ಎಲ್ಲ ಗೊತ್ತಿದೆ ನಮಗೂ. ನಾವು 15 ವರ್ಷದಿಂದ ಸಂಘಟನೆ ಮಾಡ್ಕೊಬತ್ತಾ ಇದ್ದಾಗ ಹೆಣ್ಮಕ್ಳು ನಮ್ಗೆ ನಮ್ಗೆ ಯಾಕೆಂದ್ರೆ ಹೆಣ್ಣು ಮಕ್ಕಳಿಂದ ಅನ್ಯಾಯ ಆಗ್ತಾ ಇದೆ ಅಂತ. ಹೆಣ್ಣು ಮಕ್ಕಳಿಂದ ಅನ್ಯಾಯ ಆಗ್ತಾ ಇದೆ. ಪುರುಷರ ಸಂರಕ್ಷಣಾ ವೇದಿಕೆ ಅಂತ ಒಂದು ಕಾನ್ಸೆಪ್ಟ್ ನಿಮ್ ತಲೆಗೆ ಶುರುವಾಗಿದ್ಯಾಕೆ? ನಿಮ್ಗೆ ಯಾವ್ದು? ನೋಡಿ, ನನಗೆ ಆಗಿಲ್ಲ. ನನ್ನ ಫ್ಯಾಮಿಲಿ ಐ ಆಮ್ ಹ್ಯಾಪಿ. ನನ್ನ ಹೆಂಡತಿ ದೇವರು ಒಂದೇ, ಅವಳು ಒಂದೇ. ಆಯ್ತಾ? ಅದರಿಂದ ಯಾಕೆಂದ್ರೆ ನೊಂದಂತ ಪುರುಷರ ಪರವಾಗಿ ನಾನು ಧ್ವನಿಯಾಗಿದ್ದೀನಿ ವಿನಃ ನೊಂದಂತ ಗಂಡು ಮಕ್ಕಳು ಕೊಡುವಂತ ಅವ್ರು ಬಂದು ನನ್ನ ಹತ್ರ ಹೇಳ್ಕೊಳ್ಳುವಂತ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಂಡ, ಅವನು ಪೆಟ್ರೋಲ್ ಸುರ್ಕೊಂಡು ಇದರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ. ಇನ್ನೇನು ಕಡೆಗಳಿಗೆ ಅಂತ ಟೈಮ್ನಲ್ಲಿ ನಾನು ಹೋದಾಗ ಅವನ ನೋವನ್ನ ಹೇಳ್ಕೊಂಡ. ಇದು ನಿನ್ನೆ ಮನೆ ಅಲ್ಲ, 15 ವರ್ಷದಿಂದ ಹಳೆ ಕಥೆ ಇದು. ಈ ವಿಷಯಗಳನ್ನ ಬಹಳ ಗಂಭೀರವಾಗಿ ನಾಜೂಕಿನಿಂದ ಹ್ಯಾಂಡಲ್ ಮಾಡಬೇಕಾಗಿದೆ. ಎಕ್ಸಾಂಪಲ್ ಹೇಳ್ತೀನಿ, ಇತ್ತೀಚೆಗೆ ಬೇಕಾದಷ್ಟು ಎಕ್ಸಾಂಪಲ್ ಕೊಡ್ಬೋದು. ಅತುಲ್ ಕೇಸ್ ನಿಮ್ಗೆಲ್ಲ ಗೊತ್ತು. 2 ಗಂಟೆ ವಿಡಿಯೋ ಮಾಡ್ಕೊಂಡು ನಂತರ ಸೂಸೈಡ್ ಮಾಡ್ಕೊಳ್ತಾನೆ. ಹೌದು, ಕಟ್ಕೊಂಡ ಹೆಂಡತಿ ಮಗುವನ್ನು ನೋಡಕ್ ಬಿಡದೆ ಅಂಡ್ ಹಣಕ್ಕೋಸ್ಕರ ಪೀಡಿಸ್ತಾಳೆ. ನನ್ಗೆ ಆಗ್ತಾ ಇಲ್ಲ, 2 ಗಂಟೆ ವಿಡಿಯೋ ಯಾಕಾಗ್ತಾ ಇದೆ ಅಂತ ನಾವು ಯೋಚನೆ ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಫ್ರೀಡಮ್ ಬೇಕು, ಸ್ವತಂತ್ರ ಬೇಕು. ಯಾವ ವಿಚಾರದಲ್ಲಿ ಬೇಕು?
ಯಾವ ವಿಚಾರದಲ್ಲಿ ಬೇಕು? ಸ್ವಾತಂತ್ರ್ಯಕ್ಕೂ ಇದಕ್ಕೂ ಇವಾಗ ಸ್ವಾತಂತ್ರ್ಯ ಕೊಡ್ತಾ ಇದೀವಿ ಅಂದಾಗ ಅವರು ಏನು ನಾನು ಏನ್ ಮಾಡೋದು ಕೊಡ್ತಾ ಇದೀವಿ ಅಂದ್ರೆ ಯಾರಿಗೆ ಕೊಡ್ತಾ ಇದೀರಿ? ಹೆಣ್ಮಕ್ಳಿಗೆ ಯಾರು ಸ್ವಾತಂತ್ರ್ಯ? ನಾವಲ್ಲ, ಈ ದೇಶದ ಕಾನೂನು ಕೊಡ್ತಾ ಇದೆ. ಅವರು ನೀವು ದುರ್ಬಳಕೆ ಮಾಡ್ಕೊತಾ ಇದ್ದೀರಾ ನೋಡಿ. ದುರ್ಬಳಕೆ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ನೀವು ಅದಕ್ಕೆ ಮೋಸ. ಇವರೇ ಹೇಳಿದ್ರು ಒಂದು ಮಗುನ ನೋಡಕ್ ಬಿಡ್ಲಿ ಅನ್ಬಿಟ್ಟು ಸೂಸೈಡ್ ಮಾಡ್ಕೊಂಡ ಅಂತ. ಅದ್ರ ಆಪೋಸಿಟ್ ಆಗಿ ಇನ್ಸಿಡೆಂಟ್ ಹೇಳ, ಉದಾಹರಣೆ ಕೊಡ್ಲಾ ನಾನು? ಹೇಳಿ. ಹೆಣ್ಮಕ್ಳಿಗೆ ಆಗ್ತಿರೋ ಅನ್ಯಾಯದ ಉದಾಹರಣೆ ಕೊಟ್ಬಿಡ್ಲಾ? ಸುಪ್ರೀಂ ಕೋರ್ಟ್ ಹೇಳಿದೆ ಮೇಡಮ್, ಯಾವ 80% ಫೇಕ್ ಕೇಸು 498 ಡೋರಿ ಆಕ್ಟ್ ಬರ್ತಾ ಇದೆ. ಒಪ್ಕೊಳ್ಳೋಣ. ಏನ್ ಹೇಳ್ತೀರಾ ಇದಕ್ಕೆ? ಒಪ್ಕೋಬೇಕಾಗಿರೋದು ಏನ್ ಹೇಳ್ತೀರಾ ಇದಕ್ಕೆ ಹೇಳಿ? ಅಲ್ಲ, ಅದನ್ನ ಒಪ್ಕೊಳ್ತೀನಿ ನಾನು. ಏನ್ ಹೇಳ್ತೀರಾ ಅಂದ್ರೆ, ನಾನು ಇಲ್ಲಿ ಜರ್ನಲಿಸ್ಟ್ ಆಗಿ ಕೂತಿದ್ದೀನಿ, ಸೋಷಿಯಲ್ ಆಕ್ಟಿವಿಸ್ಟ್ ಅಲ್ಲ. ನೀವೇನ್ ಹೇಳ್ತೀರಾ ಅಂತ ಕೇಳಿದ ತಕ್ಷಣ ಬಟ್ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಈ ಇನ್ಸಿಡೆಂಟ್ ನೋಡಿದಾಗ ಕಾನೂನು ಹೆಣ್ಣು ಮಕ್ಕಳ ಪರವಾಗಿದೆ ಅಂದ್ಕೊಂಡು ನಾನು ಏನ್ ಬೇಕಾದ್ರೂ ನಂಬೋದು, ಅಂಡ್ ಸಮಾಜ ಹೆಣ್ಮಕ್ಳು ಕಣ್ಣೀರ್ ಹಾಕುತ್ತೆ ಅಂದ ತಕ್ಷಣ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ರಲ್ಲ ಕೆಲವೊಂದು ಗುಂಪು ಹೆಣ್ಮಕ್ಳಲ್ಲಿ. ಕೆಲವೊಬ್ರು, ಎಲ್ಲ ಹೆಣ್ಮಕ್ಳು ಅಲ್ಲ, ಮೈ ಬಗ್ಸಿ ದುಡಿಯೋರು ಇದ್ದಾರೆ ಸರ್, ಹೊಟ್ಟೆ ಬಟ್ಟೆ ಕಟ್ಟಿ ಗಂಡನ್ನೂ ಸಾಕಿ ಮಕ್ಕಳನ್ನೂ ಸಾಕಿರೋರು ಇದ್ದಾರೆ ಸರ್. ಬಟ್ ಕೆಲವೊಂದು ಸೆಲೆಕ್ಟಿವ್ ಇಂತ ಹೆಣ್ಮಕ್ಳ ಬಗ್ಗೆ ಮಾತಾಡಿದಾಗ ನೀವು ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ಹೇಳಿದ್ರಿ, ಗಂಡು ಮಕ್ಕಳು ಮರೆಯಲ್ಲಿ ಕಣ್ಣೀರು ಹಾಕುವಂತ ಸ್ಥಿತಿ ಬಂತು ಅಂತ. ಬಂದಿದೆ, ಸ್ಟಾರ್ಟಿಂಗ್ ಓದ್ಬೇಕಾದ್ರೆ ಹೇಳಿದ್ರಿ. ಇವತ್ತು ಆ ಸ್ಥಿತಿಗೆ ಯಾರು ಕಾರಣ? ಇಬ್ರು ಕಾರಣ. ಏನ್ ಅವಳು ಪಾಪ ಆಕೆ ಹನಿ ಟ್ರ್ಯಾಪ್ ಈ ಇನ್ಸಿಡೆಂಟ್ ಬಿಡಿ, ಹನಿ ಟ್ರ್ಯಾಪ್ ಗಳ ಕೇಸ್ ನೀವು ನೋಡ್ತಾ ಹೋದ್ರೆ ರಾಜಕಾರಣಿಗಳ ವಿಚಾರದಲ್ಲಿ ಮುಂದೆ ಇರೋದು ಇಂತ ಸುಂದರಿಯರು, ಹಿಂದೆ ಅದನ್ನ ಹ್ಯಾಂಡಲ್ ಮಾಡೋರು ಯಾರು ಅಂತ ಗೊತ್ತಾ ನಿಮಗೆ? ಕೆಲವು ರಾಜಕಾರಣಿಗಳೇ ಇರ್ತಾರೆ, ತಂಡ ಇರುತ್ತೆ. ಆಕೆಯ ಮಾಜಿ ಪ್ರಿಯಕರನೋ ಅಥವಾ ಆಕೆಯ ಗಂಡನೋ ಅಂತ ಹೇಳಿದ್ರೆ ಅವರೆಲ್ಲ ಸೇರಿ ಈಗ ಕೇಳಿ ಬಂದಿರೋದು ಆರೋಪ ಮಾತ್ರ. ಯಾರು ತೆಳ್ಳಲ್ಲ ಸರ್, ನೀನ್ ಹೋಗ್ಲೇಬೇಕು, ಮಾಡ್ತಾರೆ, ಅವ್ಳು ನಾನು ಮಾಡಲ್ಲ ಅಂತ ಹೇಳ್ಬೇಕು. ಅವ್ಳು ಸ್ವಾಭಿಮಾನಿ ಹೆಣ್ಣು ಮಗಳಾದ್ರೆ ನಂಗೆ ಬೇಡ, ನಾನು ಮಾಡ್ತೀನಿ ಅಂತ ಗಂಡು ಮಕ್ಳು ಹೇಳೋದು, ಹೆಣ್ಣು ಮಕ್ಳು ಮಾತ್ರ ಇಂಥದ್ದೇ ಮಾಡ್ಬೇಕು, ಇದೆಲ್ಲ ಮಾತಾಡೋದಲ್ಲ. ಹೆಣ್ಮಕ್ಳು ಸ್ವಾತಂತ್ರ್ಯ ಅಂತ ಬಂದಾಗ ಅವರು ದುರುಪಯೋಗ ಕೊಟ್ಟಿದ್ದು ಅಂತ ಪದನೇ ಕೊಟ್ಬಿಟ್ಟು ಇವಾಗ ಅನುಭವಿಸ್ತಾ ಇದೀವಲ್ಲ, ಎರಡು ಸಮ ನಾವು ಅನುಭವಿಸ್ತಾ ಇದೀವಲ್ಲ ಸೊಮ್ಮೆ. ಮೂರ್ತಿ ಅವರೇ, ಇಲ್ಲ ನೀವು ತುಂಬಾ ರಾಂಗ್ ಮೆಸೇಜ್ ಮಾಡ್ತಾ ಇದ್ದೀರಿ. ಕೇಳಿ, ಇಲ್ಲಿ ಸ್ವಾತಂತ್ರ್ಯ ಕೊಟ್ಟಿದೀವಿ ಯಾರೇ ನೀವು ಸ್ವಾತಂತ್ರ್ಯ? ಇವಾಗ ಆಯ್ತು, ಇವಾಗ ಒಂದ್ ನಿಮಿಷ, ಇವಾಗ ಕೇಸ್ ಕೊಟ್ಟಿದ್ವಲ್ಲ, ಆಕೆನೆ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಆಕೆನೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾಕೆ? ನಿಮ್ಮ ಪ್ರಶ್ನೆ, ಸ್ವಾತಂತ್ರ್ಯ ಅಂದ್ರೆ ನಿಮ್ಮ ಪ್ರಕಾರ ಏನು? ಹೆಣ್ಮಕ್ಳಿಗೆ ಕೊಡೋ ಸ್ವಾತಂತ್ರ್ಯ ಯಾರು? ಮನೇಲಿರೋ ಗಂಡು ಮಕ್ಳು ಕೊಟ್ಟಿರೋದ? ಇಲ್ಲ, ನಾನು ಅವಾಗಲೇ ಹೇಳ್ತೇನೆ, ಈ ದೇಶದ ಕಾನೂನು ಕೊಟ್ಟಿದೆ, ದೇಶದ ಸಂವಿಧಾನ ಕೊಟ್ಟಿದೆ. ಯಾರಿಗೆ ಕೊಟ್ಟಿದೆ? ಎಲ್ಲರಿಗೂ ಸಮಾನವಾಗಿ ಕೊಟ್ಟಿದೆ. ಆ ಪಾಯಿಂಟ್ ಅವರೇ ಹೇಳ್ತಾರಲ್ಲ, ನಮ್ಗೆ ಸ್ವತಂತ್ರ ಬೇಕು, ಕೊಟ್ಟಿಲ್ಲ ಅಂತ ಹೇಳ್ಕತ್ತಂದ್ರೆ ಹೇಳ್ತಾರಲ್ಲ. ಹೆಣ್ಮಕ್ಳು ಹೇಳಿದಾರೆ, ಯಾಕೆ ಬಹಳಷ್ಟು ಸಂಘಟನೆಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಇನ್ನು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ, ಇನ್ನೇ ಮೀಸಲಾತಿ ಕೊಟ್ಟಿಲ್ಲ ಅಂತ. ಇವಾಗ ಒಂದು ಎಲೆಕ್ಷನ್ ನಿಂತ್ಕೊತಾರೆ, ಅವ್ರ ಗಂಟೆನ ಕಳಿಸ್ತಾರೆ ಆಡಳಿತ ಮಾಡಕ್ಕೆ, ಅವ್ರ ಮನೇಲಿ ಕುಂತಿರ್ತಾರೆ ಗೆದ್ಬಿಟ್ಟು. ಏನ್ ತಪ್ಪಿ ಇವ್ರೆ ಕಳ್ಸಿದ್ರೆ? ಅಲ್ಲ, ಪಂಚಾಯತಿಗಳಲ್ಲೇ ನೋಡಿದ್ದೀನಿ ನಾನು. ಇವಾಗ ಒಂದ್ ನಿಮಿಷ, ನಾನು ಒಬ್ಬ ಜನಪ್ರತಿನಿಧಿ ಇದ್ದೀನಿ, ನನಗೆ ಗೊತ್ತಿದೆ. ಏನ್ ಗೊತ್ತಿದೆ? ನನಗೆ ಗೊತ್ತಿದೆ. ಇವಾಗ ಆಯ್ಕೆ ಆಗ್ಬಿಟ್ಟು ಅವ್ರ ಮನೇಲಿ ಮೀಸಲಾತಿ ಕ್ಷೇತ್ರ ಅಂತ ಹೆಣ್ತೀನಿ ನೀವು ಕಳ್ಸಿರ್ತೀರಿ. ನಿನ್ ಮನೇಲಿ ಆಡಳಿತ ಮಾಡಿ ಮನೇಲಿ ಕೂರ್ಸೋದ್ ನೀವು. ಈಗ ಯಾವ್ದನ್ನ ಎಲ್ಲಿಗೋ ಲಿಂಕ್ ಮಾಡ್ಬೇಡಿ. ನೋಡಿ, ನಾನು ಈ ವಿಚಾರದಲ್ಲಿ ಹೆಣ್ಣು ನೋಡಿ, ಆಯ್ತಪ್ಪ ನಿಮ್ದೇ ಸರಿ ಅಲ್ವಾ? ಆಗ ಆಕೆನ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಅಂತ ಕೇಳ್ತಾ ಇದ್ದೀನಿ. ಅರೆಸ್ಟ್ ಮಾಡಿಸಿ. ಅಲ್ಲ ರೀ, ನೋಟಿಸ್ ಕೊಟ್ಟು ಆರ್ತಿ ತಟ್ಟೆ ಬೆಳೆಸ್ತಾ ಇದಾರ. ಇನ್ನು ಎಷ್ಟು ದಿನ ಆಯ್ತು ನೋಟಿಸ್? 2 ದಿನ. ಪ್ರೊಸೀಜರ್ ಗೊತ್ತಾ? ಹೌದಲ್ವಾ? ಅದೇ ಒಬ್ಬ ಗಂಡು ನಾನು ಮುಟ್ಬಿಟ್ಟು ಅಂದ್ಬಿಟ್ರೆ ಬಿಟ್ಬಿಡ್ತಾರ? ಪ್ರೊಸೀಜರ್ ಪಾಲಿಸ್ತಾರ? ಅಂದ್ರೆ ನೋಟಿಸ್ ಕೊಟ್ಟು ಕರೀತಾರ ಅವನ್ನ? ನೀವು ಯಾಕೆ ಕಾನೂನಿಗೆ ಒಂದು ಮನವಿ ಮಾಡಬಾರ್ದು? ಪುರುಷರ ಕೇಳಿ, ನಮ್ಗೊಂದು ಆಯೋಗ ಕೊಡಿ ಅಂತ ಕೇಳ್ರಿ ನೀವು. ನಾವು ಪ್ರತಿ ವರ್ಷ ನವೆಂಬರ್ 19 ರಾಷ್ಟ್ರೀಯ ಪುರುಷರ ದಿನ ದಿವಸ ಮನವಿ ಮಾಡಿ 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 ಸಾಕಾಗ್ಬಿಟ್ಟಿದೆ. ಯಾಕೆ ಅಂದ್ರೆ ಅಲ್ಲಿರೋರು ಕೂಡ ಗಂಡಸ್ರೆ, ಅವರೇ ಮಾಡ್ತಾ ಇಲ್ಲ. ನಿಮ್ಮ ವೀಕ್ನೆಸ್ ಅವರೇ ಎಡವಟ್ಟಿದೆ ಹೆಣ್ಮಕ್ಳದು, ಕೆಲವೊಬ್ರದ್ದು ಇಲ್ಲ ಅಂತಿಲ್ಲ. ನಿಮ್ಮ ವೀಕ್ನೆಸ್, ನೀವಲ್ಲೇನೋ ನಿಮ್ ವೀಕ್ನೆಸ್ ನ ಮುಚ್ಚಾಕಳಕ್ಕೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಅವ್ರು ಹಂಗಾಡ್ತಾರೆ. ಅದ್ ರಾಂಗ್ ಮೆಸೇಜ್. ಅವ್ರು ಹಂಗಾಡ್ತಾರೆ, ಈ ತರ ಮಾಡ್ತಾರಲ್ಲ, ಸರಿನಾ? ಓಕೆ, ಹೇಳಿ. ಈಗ ನಿಮ್ಮ ಪ್ರಕಾರ
ನಿಮ್ಮ ಹತ್ರ ಮಾತಾಡ್ತೀನಿ. ಮೂರ್ತಿ ಸರ್, ನಿಮ್ಮ ಹತ್ರ ಕೇಳ್ತೀನಿ ನಾನು. ಹೇಳಿ ಮೇಡಮ್. ಹೆಣ್ಣು ಮಕ್ಕಳ ಪರವಾಗಿ ಕಾನೂನುಗಳಿದ್ದಾವೆ, ಅದು ಒಳ್ಳೆಯದಕ್ಕೆ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಿಸ್ಯೂಸ್ ಆಗ್ತಾ ಇದೆ. ಇಂಥ ಇನ್ಸಿಡೆಂಟ್ಗಳಾದಾಗ ಯಾಕೆ ಬದಲಾವಣೆ ತರಬಾರ್ದು? ನಾನು ಹೇಳ್ತೀನಿ ನೋಡಿ, ನಮ್ಮಲ್ಲಿ ಕಾನೂನುಗಳು ಸುಧಾರಣೆ ಆಯಿತು ಸಾಮಾಜಿಕ ಸುಧಾರಣೆಗೆ. ಫಸ್ಟ್ ಸುಧಾರಣೆ ಆಗಿದ್ದು ಬಾಲ್ಯ ವಿವಾಹ. ನಮ್ಮಲ್ಲೆಲ್ಲ ಏನೋ ಕಿರ್ಚಾಡ್ತಾರೆ, ಅವರು ಕಾನೂನು ಅವ್ರಿಗೆ ಮೊದಲು ಮೂಡಬೇಕು. ಫಸ್ಟ್ ಬಾಲ್ಯ ವಿವಾಹ ಅನ್ನೋ ಕಾನೂನಿಗೆ ಒಂದು ಕಾನೂನು ತರಬೇಕು ಅಂತೇಳಿ ಅದಕ್ಕೆ ಒಂದು ಗೌರವ ಶಿಕ್ಷೆ ವಿಧಿಸಿ, ಯಾರ್ಯಾರು ಮದುವೆ ಮಾಡ್ತಾರೆ ಅಪ್ರಾಪ್ತ ವಯಸ್ಕ ಮಹಿಳೆಗೆ ಅಥವಾ ಪುರುಷನಿಗೆ, ಅದಕ್ಕೆ ಅವರು ಏನು ಮಾಡಿದ್ರು, ಪೇರೆಂಟ್ಸ್ನ ಜೊತೆಗಿರೋನೆಲ್ಲ ಸೇರಿ ಮಾಡಿ ಆದಷ್ಟು ಅದು ಕಂಟ್ರೋಲ್ಗೆ ಬಂತು. ನನ್ನ ಪ್ರಕಾರ ಕಾನೂನು ಬಂದಿತ್ತು. ನೆಕ್ಸ್ಟ್ ಬಂದಿದ್ದೇನು ಕಾನೂನು, ಇದು ಡೌರಿ ಪ್ರೊಹಿಬಿಷನ್, ಡೌರಿ ತಗೋಬಾರ್ದು ಕೊಡಬಾರ್ದು ಅಂತ ಕಾನೂನು ಬಂತು. ಅದಾದ ಮೇಲೆ ಅದು ಸುಧಾರಣೆಗೆ ಬಂದಿದೆ. ಸುಧಾರಣೆಗೆ ಬಂದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಆಮೇಲೆ ಇನ್ನೊಂದು ಈ ಡೌರಿ ಹರಾಸ್ಮೆಂಟ್ ಆಯಿತು. ಮತ್ತು ಆಮೇಲೆ ಕ್ರೂಯಲ್ಟಿ ಬಗ್ಗೆ ಬಂತು. 498A ಅಂತ ಬಂತು. ಅರ್ಥ ಮಾಡಿ, 498A ಸೆಕ್ಷನ್ನು IPC ಒಳಗೆ ಎ ಅಂದರೆ ಯಾವಾಗೋ ಸೇರಿಸಿರೋದು ಅಂತ, ಅದು ಅಂದರೆ ಕಾಲಕ್ಕೆ ಸೇರಿಸೋದು ಸೆಕ್ಷನ್ಗಳನ್ನ, ಅದು ಬಂತು. ಆಮೇಲೆ 304B ಅಂತ ಬಂತು, ಡೌರಿ ಡೆತ್ ಅಂತ ಬಂತು. ಮೊದಲೇ ಇದ್ದಿದ್ರೆ IPC ಬರುವಾಗೆ ಇದ್ದಿದ್ರೆ ಅದಕ್ಕೊಂದು ಪ್ರತ್ಯೇಕ ಸೆಕ್ಷನ್ನೇ ಕೊಟ್ಟಿರೋರು. ಅಂದರೆ ಆವಾಗ ಕಾಲ ಕಾನೂನನ್ನ ಬದಲಾವಣೆ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಇನ್ನೊಂದು ಇತ್ತೀಚೆಗೆ 2005ನೇ ಇಸ್ವಿನಲ್ಲಿ ಒಂದು ಹೆಣ್ಣುಮಕ್ಳಿಗೆ ಫಸ್ಟ್ ಮೇಂಟೆನೆನ್ಸ್ ಅನ್ನೋದು ಇರಲಿಲ್ಲ. 125 CRPC ಒಳಗಿತ್ತು, ಅದೂ ಇದೆ ಈಗ. ಆ 125 CRPC ಬಿಟ್ಟು ಈಗ ಹೆಣ್ಣು ಮಕ್ಕಳು ಪ್ರತ್ಯೇಕವಾಗಿ ಮನೆ ಕೇಳ್ಬೋದು. ಮೇಡಮ್, ಇವತ್ತು ಅಂತ ಕಾನೂನು ಬಂದು ಸುಮಾರು 20 ವರ್ಷ ಆಯಿತು. ಅದರಿಂದ ಹೆಣ್ಣು ಮಕ್ಕಳಿಗೆ ಎಂಥ ಗಂಡ ಏನೇ ಅವನಿಗೆ ಎಷ್ಟೇ ಕ್ರೂರಿ ಆಗಿದ್ರು ಕೋರ್ಟ್ ಆದೇಶ ತಲೆಬಾಗಿ ತಿಂಗಳು ಮೇಂಟೆನೆನ್ಸ್ ಕಟ್ತಾವನೆ, ಮಕ್ಳಿಗೆ ಮೇಂಟೆನೆನ್ಸ್ ಕಟ್ತಾವನೆ. ಅದೇ ರೀತಿಯಾಗಿ ಅವಳು ದುಡಿಯೋ ಶಕ್ತಿ ಇದೆ, ಅವಳು ಕೋರ್ಟ್ಗೆ ಅಫಿಡವಿಟ್ ಸಲ್ತಾಳೆ, ನಾನು ದುಡಿತಿದ್ದೀನಿ, ನಾನು ಸಮಾಜದ ಸಮನಾಗಿದ್ದೀನಿ, ನನಗೆ ಅವನು ಮೇಂಟೆನೆನ್ಸ್ ಬೇಡ ಅಂತೇಳಿ ಅವಳು ಆಗ್ತಿದ್ದಾಳೆ. ನೋಡಿ ಮೇಡಮ್, ಮೊನ್ನೆ ಇನ್ನೊಂದು 354 ಅಂತ ಏನು ಸೆಕ್ಷನ್ ಬಂತು. ಆ 354 ABCD ಅಂತೆಲ್ಲ ಬಂದಿದ್ದು. ಯಾಕೆಂದರೆ ಮೇಡಮ್, ನಮ್ಮ ಹೆಣ್ಮಕ್ಳು ನೀವು ದುರುಪಯೋಗ ಪಡಿಸ್ಕೊಂತೀರ ಅಂದ್ಬಿಟ್ಟು ರಕ್ಷಣೆ ಕೊಡಬಾರ್ದ ಕಾನೂನು? ಯಾರಿಲ್ಲ ಅಂತ ಹೇಳಿ ಇವರೆಲ್ಲ ಅದೇ ಹೇಳ್ತಿರೋದು. ಈಗ ವರದಕ್ಷಿಣೆ ಕೇಸ್ ಬಂತು ಅಂತ ಕೇಳಿ, ಇವ್ರು ಏನ್ ಗೊತ್ತಾ, ಇವರೆಲ್ಲ ವರದಕ್ಷಿಣೆ ಕೊಡೋದು ತಪ್ಪಲ್ವಾ? ಡಿಸ್ಕಷನ್ ಅಂದ ತಕ್ಷಣ ಸುಮ್ಮನೆ ಒಂದು ವಾದ ಮಾಡ್ತೀನಿ, ಅಲ್ಲ ಅದು. ನೀವು ಒಂದು ಒಳ್ಳೆ ಸೂಕ್ತ ವೇದಿಕೆಯಿಂದ ಬಂದಿದ್ದೀರಿ. ಸರಿ ಕೇಳಿಸ್ಕೊಂಡ್ರಿ, ಇಲ್ಲಿ ಒಪ್ತೀನಿ, ನಾನು ಒಪ್ತೀನಿ. ವರದಕ್ಷಿಣೆ ಕಾನೂನು ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ, ಕೇಸ್ ಇದೆ ಅಂತ ಸರ್. ದುಡ್ಡು ಕೂಡ ಶಾರ್ಟೇಜ್ ಬಂತು, ಅದಕ್ಕೆ ಹುಡುಗಿ ಮೇಲೆ ಹೋಗಿದ್ದಾನೆ. ಸ್ವಾಮಿ ಇರಿ, ಆಯ್ತು. ಆ ಹುಡುಗಿ ಏನ್ ಮಾಡ್ತಾರೆ, ದಿನ ಅರೆಸ್ಟ್ ಮಾಡಿಸ್ರಿ, ಅದನ್ನೇ ಕಂಪ್ಲೇಂಟ್ ಕೊಡಿ. ನೋಟಿಸ್ ಕೊಡೋಕೆ ಕುಂತಿದ್ದೀರ, ಹೆಣ್ಮಗು ಸಿಕ್ತು ಅಂತ ಬಳಸ್ಕೊಂಡು ಈಗ ದುಡ್ಡು ಯಾವ ಪುರುಷ ರಕ್ಷಣಾ ವೇದಿಕೆ ಬರಲ್ಲ. ಮತ್ತೆ ಮಹಿಳಾ ಆಯೋಗ FIR ಹಾಕಿದ ತಕ್ಷಣ ಪ್ರೂವ್ ಆದಂಗಲ್ಲ, ಆರೋಪ ಕೇಳ್ಬಂದ. ನಾನು ಹೇಳ್ತೇನೆ ಕಿತಾಪತಿ ಗೊತ್ತಿಲ್ಲ, ಆರೋಪ ನಾವು ಆರೋಪದ ಪ್ರಕಾರ ಅದಕ್ಕೆ ನಾನು ಹೇಳ್ತೇನೆ ಅರೆಸ್ಟ್ ಹಾಕಿ ಮಾಡ್ತಾರೆ ಅಂತ. ಅರೆಸ್ಟ್ ಹಾಕಿ ಮಾಡಲ್ಲ. ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಎಂತ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡಬೇಕು ಅಂತ. ಅದನ್ನ ಫಸ್ಟ್ ತಿಳ್ಕೋಬೇಕು. ನೋಡಿ ಮೇಡಮ್, ನಮ್ಮಲ್ಲಿ ಕಾನೂನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೋಡ್ರಿ, ಇಂಥ ಯಾವುದೇ ಒಂದು ಶಿಕ್ಷೆ ಅಥವಾ ಯಾವುದೇ ಒಂದು ಅಪರಾಧ ಆಗಿದ್ರೆ ಆ ಅಪರಾಧ ಎಷ್ಟು ವರ್ಷ ಶಿಕ್ಷೆ ಕೊಡಬೇಕಾಗತ್ತು ಅಂಥದ್ದು. ಫಾರ್ ಎಕ್ಸಾಂಪಲ್ ಸಣ್ಣ ಪುಟ್ಟ ಅಪರಾಧಗಳಾಗಿರ್ತವೆ, ಅದಕ್ಕೆ ಪೊಲೀಸರು ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಲ್ಲ ಮೇಡಮ್. ನಾವು ಪೊಲೀಸರ ಮೇಲೆ ತಪ್ಪು ಹೇಳಬಾರ್ದು. ಆದರೆ ಒಂದು ಯಾವುದೋ ಘೋರ ಅಪರಾಧ ಆಗಿರ್ತದೆ, ಅವಾಗ ಯಾರನ್ನೂ ಕೇಳಲ್ಲ, ತಕ್ಷಣ ಕಸ್ಟಡಿ ತಗೊಂತಾರೆ. ಇದ್ರ ಮಧ್ಯೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಯಾಕೆಂದರೆ ಅರೆಸ್ಟ್ ಅನ್ನೋ ಒಂದು ಪೊಸಿಷನ್ನ ಮಿಸ್ಯೂಸ್ ಮಾಡ್ಕೊತಾರೆ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಏನಂತಂದರೆ 7 ವರ್ಷ ಯಾವ ಪ್ರಕರಣದಲ್ಲಿ ಕಾನೂನಿನ ಬ್ಯೂಟಿ ಏನ್ ಗೊತ್ತಾ, 10 ಜನ ಅಪರಾಧಿಗಳು ಶಿಕ್ಷೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಶಿಕ್ಷೆ ಆಗಬಾರ್ದು ಅಂತ. ನೋಡಿ ಮೇಡಮ್, ನೋಡಿ, ಹೆಣ್ಣು ಒಂದು ಮಾದಕ ವಸ್ತು ಅಲ್ಲ. ಹೆಣ್ಣು ದುರುಪಯೋಗ ಪಡಿಸ್ಕೊಂಡಾತ ಅವನಿಗೆ ರಕ್ಷಣೆ ಬೇಕು ಅಂತ ಹೋಗಿದ್ದಾನೆ. ಒಂದ್ ವೇಳೆ ಆ ತನಿಖೆ ಆಗ್ಲಿ ಕೇಸು, ಒಂದ್ ವೇಳೆ ಆ ತರ ಅವ್ನು ಮಾಡಿದ್ರೆ ಅವಳ ತನಿಖೆ ಮೇಲೆ ಆದ ಶಿಕ್ಷೆ ಆಗುತ್ತೆ. ಅದು ಬಿಟ್ಟು ಅವನು ದುಡ್ಡೆಲ್ಲ ಖರ್ಚು ಮಾಡ್ಕೊಳಕ್ಕೆ ಅಂತ ಮೂರ್ಖ ಮುಟ್ಟಾಳ್ ಕೆಲಸ ಮಾಡ್ಕೊಂತ ಯಾವ ಪುರುಷರು ಬಂದಿಲ್ಲ, ಯಾವ ಕಾನೂನು ಬಂದಿಲ್ಲ, ಯಾವ ಮಹಿಳೆಯೂ ಬಂದಿಲ್ಲ. ಮೂರ್ತಿ ಅವರೇ, ನಾನೊಂದು ಆಡ್ ಆನ್ ಮಾಡ್ತೀನಿ ಹೇಳಿದ್ದಕ್ಕೆ. ಕಾನೂನು ಕೆಲವೊಂದು ವಿಚಾರಗಳಲ್ಲಿ ನಿಜವಾಗಿಯೂ ಬದಲಾಗಲೇಬೇಕಾಗಿದೆ. ಸಂತ್ರಸ್ತೆ ಮಾತ್ರ ಅಲ್ಲ, ಸಂತ್ರಸ್ತನೂ ಇದ್ದಾನೆ.
ನಮ್ಮ ಮಾಡಿ. ಪ್ರಪಂಚದಲ್ಲಿ ಯಾರು ಇಟ್ಕೊಂಡ್ರು? ಅಲ್ವಾ? ಅಲ್ಲ, ಇದೆಯಾ ಇಲ್ವಾ? ಇದೆ. ಸಂತ್ರಸ್ತರು ಇದ್ದಾರೆ. ಮೇಡಮ್, ಒಂದು ನಮ್ಮಲ್ಲಿ ಲವ್ ಮ್ಯಾರೇಜ್ ಆಗಿರ್ತಾರೆ, ನಾನೊಂದು example ಅಪ್ಪ ಅಮ್ಮ ಒಪ್ಪಿರಲ್ಲ, ಮದುವೆ ಆಗಿರ್ತಾರೆ, ಅದಾದ್ಮೇಲೆ ಅಪ್ಪ ಅಮ್ಮ ಒಪ್ಕೊಳ್ತಾರೆ, ಗಂಡ ಹೆಂಡತಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗುತ್ತೆ. ಇಂಥದ್ದು 10 ಕೇಸ್ಗಳನ್ನ ನೀವು ನೋಡಿರ್ತೀರಿ. ಹೆಂಡತಿ ಗಂಡನ ಮೇಲೆ ಕೋಪಕ್ಕೆ ಪಾಪ ಅವ್ರ ಅತ್ತೆ ಮಾವ ಬಂದ್ ಸಂಸಾರನೇ ಮಾಡಿರಲ್ಲ ಮನೇಲಿ, ಇಡೀ ನಾದಿನಿ ಅತ್ತಿಗೆ ಜೊತೆಗೆ ಎಲ್ರಿಗೂ ಕೇಸ್ ಹಾಕ ಬರ್ತಾಳೆ. ಅದಕ್ಕೆ ಹೇಳ ನಾನು ಹೇಳ ಪ್ಲೀಸ್. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ, ಯಾವುದೇ ಕಾಲ ಡೌರಿ ಕೇಸ್ ಮಾಡಬೇಕಾದ್ರೆ ವಿತೌಟ್ ಕೌನ್ಸಿಲಿಂಗ್, ಅದೇನೇ ಆಗಿರ್ಲಿ, ಮೇಲ್ನೋಟಕ್ಕೆ ಸಪೋಸ್ ಮೇಡಮ್ ಈಗ ಒಂದು ಕೆಲಸ, ಯಾರಾದರೂ ಅತ್ತೆ ನಾದ್ನಿ ಮಾವ ಸೇರ್ಕೊಂಡು ಆಕೆ ಮೇಲೆ ದೈಹಿಕ ಹಲ್ಲೆ ಮಾಡಿದ್ರೆ ಯಾರಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕೇಸ್ ಮಾಡ್ಬಿಡ್ತಾಳಕತ್ತದ. ಅದೇ ಅತ್ತೆ ಮಾವ ಹೆಂಡತಿ ನಾದ್ನಿ ಏನು ತಪ್ಪು ಮಾಡ್ದಿರನೆ ಅವಳು ಹರಾಸ್ಮೆಂಟ್ ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ವಿವೇಚನಾ ಶಕ್ತಿ ಇದೆ ಮೇಡಮ್, ಅವ್ರು ಕೇಸ್ ಮಾಡಲ್ಲ. ಅವ್ರು ಸುಪ್ರೀಂ ಕೋರ್ಟ್ ಹೇಳಿದೆ, ಫಸ್ಟು ಆಕೆ ದೈಹಿಕ ಹಲ್ಲೆ ಆಗಿಲ್ಲ ಅಂದ್ರೆ, ಆಕೆ ಕೇವಲ ಆರೋಪ ಮಾಡ್ತಾಳೆ ಅಂದ್ರೆ ಅವ್ರನ್ನ ಈ ಮನೆ ಕರೆಸಿ ಕೌನ್ಸಿಲಿಂಗ್ ಮಾಡಿ. ಕೌನ್ಸಿಲಿಂಗಲ್ಲಿ ಫೇಲ್ ಆದರೆ ನೀವು ಬೇಕಾದ್ರೆ FIR ಹಾಕಿ ತನಿಖೆ ಮಾಡಿ, ಕೌನ್ಸಿಲಿಂಗ್ ಮಾಡೋಕ್ಕೆ ಅವಕಾಶ ಇದೆ. ಅದೇ ರೀತಿ ಹೈಕೋರ್ಟ್ನವರು ಇತ್ತೀಚೆಗೆ ನಮ್ಮ ಹೈಕೋರ್ಟ್ನವರು ಹೆಂಡತಿ ಮೇಲೆ ಗಂಡನ ಮೇಲೆ ಮಾತ್ರ ಕೇಸು ನಡೆಯೋ ಥರ ಮಾಡ್ತಾರೆ, ಪೇರೆಂಟ್ಸ್ ಮೇಲೆ ಯಾವತ್ತೂ ಎಲ್ಲ ಕೇಸ್ ತೆಗೆದಾಕ್ತಾವ್ರೆ. ನಿಮ್ಮನ್ನ ಕೇಳ್ತೀನಿ ಗೌಡ್ರಿಗೆ, ಹೇಳ್ರಿ, ಇಲ್ಲಿ ಒಂದು ವೇದಿಕೆ ಮಾಡ್ಕೊಂಡಿದ್ದೀರಿ, ಗಂಡು ಮಕ್ಳಿಗೆ ನೋವಾಗಬಾರ್ದು ಆದಂತ ತಡೀರಿ ಆಯ್ತು. ನೀವು ಭಾರಿ ಪ್ರಶ್ನೆ ಕೇಳಿದ್ರಿ, ಇಷ್ಟು ತನಕ ಕೇಳಿ. ಇಲ್ಲಿ ತನಕ ಎಂತೆಂತ ಸುದ್ದಿಗಳನ್ನು ಹೊತ್ಕೊಂಡು ಕಣ್ಣೀರ್ ಹಾಕೊಂಡು ಪತ್ರ ತಗೊಂಡು ನಿಮ್ಮ ಹತ್ರ ಗಂಡು ಮಕ್ಳು ಬಂದಿದ್ದಾರೆ. ನಾನು ಅದನ್ನ ಹೇಳ್ತೀನಿ, ಇವ್ರು ಕೇಳಿದಕ್ಕೆ ನನ್ಗೆ ಒಂದೇ ಒಂದು ಉತ್ತರ ಬೇಕು. ಈ ವೇದಿಕೆಯಲ್ಲಿ ವರದಕ್ಷಿಣೆ ಕೇಸ್ಗೆ ಕಾನೂನು ಇದೆ ಅಂತ ಹೇಳಿದ್ರು. ಎಷ್ಟು ಜನ ಇವಾಗ ವರದಕ್ಷಿಣೆ ಕೊಡೋದು ತಪ್ಪಲ್ವಾ, ತಗೊಳ್ಳೋದು ತಪ್ಪು. ಕೊಟ್ಟಿದ್ದವನ ಮೇಲೆ ಇಲ್ಲಿವರೆಗೂ ಎಷ್ಟು ಕೇಸ್ ದಾಖಲೆ ಆಗವೆ? ತಗೊಂಡವನ ಯಾರೋ ಒಬ್ಬ ತಗೊಂಡ ಅವನ ಮೇಲೆ ಕೇಸ್ ಆಗಿದಾವೆ, ನೂರಾರು ಆಗಿದಾವೆ. ಎಷ್ಟು ಜನ ಪ್ರಶ್ನೆ ಮಾಡಕ್ಕಾಗಲ್ಲ, ವೈಯಕ್ತಿಕ ಪ್ರಶ್ನೆ ಮಾಡಕ್ಕಾಗಲ್ಲ, ಹೆಣ್ಮಕ್ಳು ವಿಚಾರದಲ್ಲಿ ಮದುವೆ ಮಾಡೋ ಸುಪ್ರೀಂ ಕೋರ್ಟ್ ಪ್ರತಿಯೊಂದು ಅದನ್ನ ಯಾರು ಪಾಲಿಸ್ತಾ ಇದ್ದಾರೆ ಹೇಳಿ? ಸುಪ್ರೀಂ ಕೋರ್ಟ್ ಕೇಸ್ ಯಾರೊಬ್ಬ ಬಂದ ಪುರುಷ ಮಾಡಕ್ ಬಂದ, ಅವ್ರಿಗೆ ವಯಸ್ಸಾಯ್ತು, ಮುಗಿತು, ಏನ್ ಮಾಡ್ಬೇಕು? ಸಾಹೇಬ್ರ ಅವ್ನು ಯಾವನ ಮಾಡ್ಕೊಳ್ಳಿ, ಏನ್ ಮಾಡ್ಬೇಕು? ನೀವು ಅಲ್ಲ ಅಡ್ವೊಕೇಟ್ ಸಮಸ್ಯೆ ಆಗಿದೆ, ನೀವು ಪರ್ಸನಲ್ ತಗೋತೀರ, ಪರ್ಸನಲ್ ಅಲ್ಲ, ನೀವು ಪರ್ಸನಲ್ ಹೆಣ್ಮಕ್ಳು ಬರೋದು ಮಾತಾಡೋ, ನೀನ್ ಪರ್ಸನಲ್ ತಗೋತೀಯ, ನಾನಲ್ಲಪ್ಪ, ನೀನು ಅಲ್ಲಿ ಉತ್ತರ ಕೊಡೋದಕ್ಕೆ ಉತ್ತರ ಕೊಡ್ತೀಯ? ನಾನು ಹೇಳಿದ್ವಿ ಸರ್, ಪಾಲಿಸಿದಾರಪ್ಪ, ನಾನು ನಿಮ್ದು ಒಪ್ಕೊಳ್ಳೋಕ್ಕಾಗಲ್ಲ. PCR ಒಂದ್ ಸೆಕೆಂಡ್, ನಿಮಗೆ ಇಲ್ಲೇ ಕೂತಿದ್ದೀನಲ್ಲ, ಯಾವನೋ ಪದಗಳನ್ನು ಇಲ್ಲಿ ಜಗಳ ಮಾಡ್ಕೊಳ್ಳಿ, ಯಾರು ಬೇಡ ಇವ್ರು ತಪ್ಪು, ಅಲ್ಲಿ ಮಾಡಿ ಮಾತಾಡ್ತಾರ ತಪ್ಪು. ಮಕ್ಕಳು ಪುರುಷ ಅಲ್ಲಲ್ಲ, ಹಂಗಾರೆ ಯಾರಿಗೂ ಆಯೋಗ ಬೇಡ ಬಿಡಿ. ಎಂತ ಗೊತ್ತಾ, ವಿಕ್ಟಿಮ್ 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 ಇವ್ರು ಹೇಳಿದ್ನ ನಾವು ತಲೆ ತಲೆ ಬೇಡ. ವಿಕ್ಟಿಮ್ ಮಾತಾಡಿ ಎಲ್ಲರಿಗೂ. ಒಂದ್ ಸೆಕೆಂಡ್ ಹೇಳಿ, ಏನ್ ಪ್ರಾಬ್ಲಮ್, ಏನ್ ಚೇಂಜಸ್ ಆಗ್ಬೇಕು? ಮೇಡಮ್, ಇವ್ರು ಹೇಳಿದ್ರು ವರದಕ್ಷಿಣೆ ಕೇಸ್, ಎಷ್ಟು ಜನ ಕೋರ್ಟ್ಗಳು ನೀನು ವರದಕ್ಷಿಣೆ ಕೊಟ್ಟಿದ್ದೀಯ ಅಂತ ಕೇಸ್ ಹಾಕಿದ್ಯಲ್ಲಪ್ಪ ಹುಡುಗನ ಮೇಲೆ, ನೀನು ವರದಕ್ಷಿಣೆ ಕೊಟ್ಟಿದ್ದು ತಪ್ಪಲ್ವಪ್ಪ ಅನ್ಬಿಟ್ಟು ಅವನ ಮೇಲೆ ಎಷ್ಟು ಕೇಸ್ ಆಗಿದಾವೆ ಅಂತ ನನ್ನ ಪ್ರಶ್ನೆ. ನಿಮಗೆ ವಿಚಾರದ ಸೂಕ್ಷ್ಮತೆ ಅರ್ಥ ಆಗ್ತಿಲ್ಲ. ನೀವು ತಗೊಂಡಿದ್ದೀರಾ ಬಿಟ್ಟಿದ್ದೀರಾ ಅಥವಾ ನಿಮ್ಮ ವೈಯಕ್ತಿಕವಾಗಿ ನೀವು ಚರ್ಚೆ ಮಾಡ್ತಾ ಇರೋದು ಅದೇ ವಿಚಾರ, ಮತ್ತೆ ಅದನ್ನ ಯಾಕೆ ಮಾತಾಡ್ತಾ ಇದ್ದೀರಾ? ಬಿಡಿ, ಅದನ್ನ ನಾನು ಹೇಳಿದ್ನಲ್ಲ, ಸೂಕ್ಷ್ಮತೆ ಆಯ್ಕೆ ಮಾಡಕ್ ಬರ್ತಿಲ್ಲ, ಈ ವಿಚಾರವಾಗಿ ಮಾತಾಡಿ. ನಾವು ಅದನ್ನೇ ಹೇಳ್ತಾ ಇರೋದು ಮೇಡಮ್, ಅರೆಸ್ಟ್ ಮಾಡಲಿಲ್ಲ ಅಂತ ಯಾಕೆ ಮಾಡಲ್ಲ ಅಂದ್ರೆ ಅವ್ರು ಮಾಡಿರೋ ಅಪರಾಧ ಒಂದು ಘೋರ ಅಪರಾಧ ಅಲ್ಲ, ಅದು ಒಂದು ಆರ್ಥಿಕ ಅಪರಾಧ. ಅದೇ ಹೆಣ್ಮಗಳು ಮಾಡ್ತಿದ್ರ ಇಲ್ವಾ? ಆರ್ಥಿಕ ಅಪರಾಧ ತಗೊಳ್ಳಿ, ಅಪರಾಧಗಳಲ್ಲಿ ತುಂಬಾ ಆರ್ಥಿಕ ಅಪರಾಧ, ಮರ್ಡರ್ ಬೇರೆ, ಫಿನಾನ್ಷಿಯಲ್ ಅಪರಾಧ ಬೇರೆ. ಹಂಗಾರೆ ಇವಾಗ ಅವನ ತೊಂದರೆ, ಅವ್ನು ಸತ್ತೋದು ಪರವಾಗಿಲ್ಲ, ಅವನ ಅರೆಸ್ಟ್ ಮಾಡಂಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಅವನು ಬೇಡ, ನಾನೇ ಆರಂಭದಲ್ಲಿ ಆ ಹೆಣ್ಮಗಳು ಅಂತ ತಗೊಂಡಿದ್ದೀನಿ, ದಯವಿಟ್ಟು ಡೆಕೋರಮ್ ನ ಸರಿ, ಆತ ಸತ್ತೋದ್ರೆ
ಅವಳನ್ನ ಬಂಧಿಸ್ತೀರಾ ಇಲ್ವಾ? ಯಾವ್ದ ಕುತ್ಕೊಂಡು ಅವನು ಯಾವನೋ ಏನ್ರಿ ಪದಗಳದು? ಮೇಡಮ್ ಅವನು ಇವನಂತಲ್ಲ, ಇವ್ರು ಸ್ಟಾರ್ಟ್ ಮಾಡಿದ್ರು, ಇವರೇ ನನಗೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮೇಲೆ ಬರ್ಬೇಡಪ್ಪ. ಅಲ್ಲ, ನೀವು ಮಾತಾಡಿದ್ರಿ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡಿ. ಬರಬೇಡಿ, ಕಟ್ಟಿ ನೀವು ವೇದಿಕೆ ಕಟ್ಟಿ ಹೋರಾಟ ಮಾಡಿ ಸಪೋರ್ಟ್ ಮಾಡಿ. ಏನಂದ್ರೆ ಅವಾಗ್ಲೇ ವೇದಿಕೆ ಬಗ್ಗೆ ಏನ್ ಮಾತಾಡಿದ್ರಿ ನೀವು? ವೇದಿಕೆ ಕಟ್ಟಿ ಮಾತಾಡಿದ್ರಿ, ಸಪೋರ್ಟ್ ಮಾಡಿ ಅವ್ರಿಗೆ. ನಾವು ಮಾಡ್ತೀವಿ ಸ್ವಾಮಿ, ಹೋಗಿ ನಾವು ಮಾಡ್ತೀವಿ ಜಯನಗರ. ಇದು ತೀರಾ ಇವರು ಇವ್ರು ಹೆಂಗೆ ಅಂದ್ರೆ ನಾನು ಹಿಂಗೆ ಮಾತಾಡೋದು, ಅದು ನೀವು ತಲೆ ಕೆಡ್ಸ್ಕೋಬೇಡಿ. ನೀವೇನ್ ಬುದ್ಧಿವಂತ ಮಾತಾಡಿ, ನೀವು ತಲೆ ಕೆಡ್ಸ್ಕೊಬೇಡಿ, ನೀವು ತಲೆ ವಿಚಾರ ಏನಂತ ಮುಟ್ಸಕ್ ಬರ್ತಿಲ್ಲ. ನೀವು ಮುಂದುವರಿಸಿ. ಈಗ ಕಾನೂನಲ್ಲಿ ಏನ್ ಬದಲಾವಣೆ ಆಗ್ಬೇಕು? ಮೇಡಮ್, ಈಗ ನೋಡಿ, ಕಾನೂನು ಬದಲಾವಣೆ ಆಗಬೇಕು ಅಂತಲ್ಲ, ನಮ್ಮ ಸಮಾಜದಲ್ಲಿ ಒಬ್ಬ ಹೆಣ್ಣುಮಗಳಿಗೆ ಉನ್ನತವಾದ ಸ್ಥಾನಮಾನ ಕೊಡಬೇಕು ಅಂತೇಳಿ ನಮ್ಮ ಸಮಾಜದಲ್ಲಿ ವೇದಗಳ ಕಾಲದಿಂದನೂ ಈಗ ಆಧುನಿಕ ಸಾಮಾಜಿಕ ಕಾಲದಲ್ಲೂ ಹೆಣ್ಣುಮಗಳಿಗೆ ರಕ್ಷಣೆ ಕೊಡಬೇಕು ಅಂತ ಇದು ಈ ಸಂಸತ್ತು ಸಂವಿಧಾನಗಳಲ್ಲಿ ಅವಕಾಶ ಇದೆ. ಪುರುಷ ಇವನು ಈತ ಒಂದು ಅವನ ದೈಹಿಕ ತೃಷೆ ತೀರ್ಸ್ಕೊಳ್ಳೋಕ್ಕೋಸ್ಕರ ಆತ ಹೆಣ್ಣುಮಗಳನ್ನ ತಪ್ಪು ಮಾಡಿದ್ದಾನೆ. ಅದನ್ನ ಈಗ ಅಪರಾಧ ಅಂತ ಹೇಳ್ತಾರೆ. ಒಂದ್ ಸೆಕೆಂಡ್ ಸಾರಿ, ದೈಹಿಕ ತೃಷೆ ಅನ್ನೋ ಪದವನ್ನ ಬಳಸಿದ್ರಿ. ಈಕೆ ಏನ್ ಡಿಮ್ಯಾಂಡ್ಸ್ ಇಟ್ಟಿದ್ರು, ಅವರಿಬ್ಬರ ಬಾಂಡಿಂಗ್ ಹೆಂಗಿತ್ತು ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಸಮಾಜಕ್ಕೂ ಗೊತ್ತಿಲ್ಲ, 3 ಜನಕ್ಕೆ ಗೊತ್ತಿಲ್ಲ. ಅಂಡ್ ಅವರ ನಡುವೆ ಆಗ್ತಾ ಇರೋ ಕಾನ್ವರ್ಸೇಷನ್ ಕೂಡ ನಮಗೆ ಗೊತ್ತಿಲ್ಲ. ಈಕೆ ಯಾವ ರೀತಿಯ ಬ್ಲಾಕ್ ಮೇಲ್ ಮಾಡಿದ್ರು, ವಿ ಡೋಂಟ್ ನೋ. ಆರೋಪವನ್ನ ಆರೋಪದ ಕನ್ಸಿಡರ್ ಮಾಡೋಣ. ಬಟ್ ಹೆಣ್ಣು ಮಗಳು ಮಾಡಿರೋ ವಿಚಾರ ಏನಾದ್ರು ಪ್ರೂವ್ ಆಗ್ಬಿಟ್ರೆ, ಪ್ರೂವ್ ಆಗ್ಬಿಟ್ರೆ ಉಳಿದಿರೋ ಹೆಣ್ಣು ಮಕ್ಕಳನ್ನ ನೋಡೋ ರೀತಿ ಬದಲಾಗುತ್ತೆ. ಒಂದು ಬ್ರೇಕ್ ತಗೊಂಡ್ ಬರ್ತೀನಿ ರೀ ನಿಮ್ಮ ಹತ್ರ. ಟೇಕ್ ಅ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರ್ಸೋಣ. ಸ್ಕ್ಯಾಂಡಲ್ ಸಾಧನ ಅಂತ ಮಾತಾಡ್ತಾ ಇದ್ವಿ. ಆ ಹೆಣ್ಣು ಮಗಳು ಮಾಡಿರುವ ಈ ಕೆಲಸದಿಂದ ಈಗ ಆರೋಪ ಕೇಳಿ ಬರ್ತಾ ಇರೋದು ಪ್ರೂವ್ ಆಗಿಲ್ಲ, ಬಟ್ ಇದರಿಂದ ಎಲ್ಲಾ ಹೆಣ್ಣು ಮಕ್ಕಳನ್ನ ಅನುಮಾನದಿಂದ ನೋಡುವಂತಹ ಸಮಯ ಮತ್ತೊಂದ್ಸಲ ಬಂದ್ ನಿಂತಿದೆ. ಮೂರ್ತಿಯವರೇ, ನಾನು ಅವಾಗಲೇ ಕೇಳ್ದಂಗೆ ಕಾನೂನು ಹೆಣ್ಣು ಮಕ್ಕಳ ಪರವಾಗಿದೆ ಅಂತ ಅದನ್ನ ಮಿಸ್ಯೂಸ್ ಕೂಡ ಮಾಡಬಾರ್ದು. ಇದು ಮಾತ್ರ ಅಲ್ಲ, ಅಟ್ರೋಸಿಟಿ ಕೇಸ್ ತಗೊಳ್ಳಿ, ಹೆಣ್ಣು ಮಕ್ಕಳ ವಿಚಾರವಾದ ಕಾನೂನುಗಳು ತಗೊಳ್ಳಿ, 30% ಒಳ್ಳೆಯ ರೀತಿಯಲ್ಲಿ ಅದು ಸದುಪಯೋಗ ಆಗ್ತಾ ಇದ್ರೆ, 70% ಬೇಡವಾದ ರೀತಿಯಲ್ಲಿ. ಜಗಳ ಆಯ್ತಾ, ಡಿವೋರ್ಸ್ ಕೇಸ್, ಡೌರಿ ಕೇಸ್ ಹಾಕಿಸ್ಬಿಡ್ತೀನಿ, ಹೆಣ್ಮಕ್ಳು ತಗೊಳ್ತಾರೆ. ಕೇಳಿಸ್ಕೊಳ್ಳಿ, ಇನ್ನೇನೋ ಸಮಾಜದಲ್ಲಿ ಏನೋ ಜಗಳ ಆಗಿರುತ್ತೆ, ನೀವ್ ಯಾವ ಜಾತಿ ಕುಲ ಅಂತ ನನಗೆ ಗೊತ್ತಿರಲ್ಲ, ನಾನು ಯಾವ ಜಾತಿ ಕುಲ ಅಂತ ಗೊತ್ತಿರಲ್ಲ, ಹೋಗು ಅಟ್ರಾಸಿಟಿ ಕೇಸ್ ಹಾಕು. ಸೊ ಕೆಲವೊಂದು ಕಾನೂನುಗಳು ಗಟ್ಟಿಯಾಗಿ ಬದಲಾವಣೆ ಆಗ್ಬೇಕು ಅಂತ ಅನಿಸ್ತಾ ಇಲ್ವಾ? ಈ ಸಾಮಾಜಿಕ ಅವಶ್ಯಕತೆ ಇದೆ. ಅದು ಮುಂದಿನ ದಿನಗಳಲ್ಲಿ ಆಗ್ಬೋದು, ಆಗಲ್ಲ ಅಂತ ಹೇಳಕ್ ಬರಲ್ಲ. ಯಾವುದೇ ಒಂದು ಕಾನೂನಲ್ಲಿ ಕೊಟ್ಟಿರೋ ಅವಕಾಶನ ದುರುಪಯೋಗ ಪಟ್ಟಾಗ ಏನಾಗುತ್ತೆ, ಅದು ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತದೆ, ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತದೆ, ಆ ಕೋರ್ಟ್ಗಳು ಸಹ ಅದ್ರ ಒಪಿನಿಯನ್ ಬರ್ತವೆ. ಈ ಮೂರು ಸ್ಥಳಗಳಲ್ಲಿ ಒಪಿನಿಯನ್ ಬಂದು ಅದನ್ನ ನಮ್ಮ ಶಾಸನ ಸಭೆಗಳಲ್ಲಿ ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಅದು ನಮ್ಮ ಶಾಸಕರ ಗಮನಕ್ಕೆ, ಶಾಸಕರೇ ನಮ್ಮ ಶಾಸನ ರಚನೆ ಮಾಡೋದು, ಶಾಸನ ಸಭೆಗಳೇ ಅದೆಲ್ಲ ಬರ್ತವೆ. ಈಗ ನೋಡಿ, ನಾವು ಕಾಲಕಾಲಕ್ಕೆ ಈಗ ನಾವು ಅದ್ ನೋಡ್ಕೊಂಡ್ ಬರ್ತಾ ಇದೀವಿ. ಈಗ ನೀವು ಹೇಳಿದ್ರಿ ಹೆಣ್ಮಕ್ಳಿಗಿರೋ ಕಾನೂನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ. ಈಗ ಆತನಿಗೆ ಏನ್ ತೊಂದರೆ ಆಗಿದೆ ಅಂತೇಳಿ ಈಗ ತಾನೇ FIR ಆಗಿದೆ. FIR ಆದ್ಮೇಲೆ FIR ಆದ ತಕ್ಷಣಕ್ಕೆ ಆಕೆ ವಿಕ್ಟಿಮು ಅಥವಾ ಆತ ವಿಕ್ಟಿಮ್ ಅಂತ ಹೇಳಿಕ್ಕೆ ಕನ್ಫ್ಯೂಷನ್ ಮಾಡಕ್ಕೆ ಬರಲ್ಲ. ನಮ್ಮ ಕಾನೂನಲ್ಲಿ ಆರ್ಥಿಕ ಅಪರಾಧವನ್ನ ಮತ್ತು ಉಳಿದಿರೋ ಅಪರಾಧಗಳನ್ನ ಹೆಂಗ್ ನೋಡ್ತೀವಿ? ಈಗ ಮೇಡಮ್, ಕಾನೂನಲ್ಲಿ ಈಗ ನೋಡಿ, ಸೈಬರ್ ಕ್ರೈಮ್ ಇಸ್ ಕ್ರೈಮ್. ಆದ್ರೆ ಕ್ರೈಮ್ ಫಾರ್ ವಾಟ್? ಈಗ ಮರ್ಡರ್ ಫಾರ್ ಗೇನ್. ಮರ್ಡರ್ ಫಾರ್ ವಾಟ್? ಫಾರ್ ಗೇನಾ? ಮರ್ಡರ್ ಫಾರ್ ಏನೋ ಒಂದು ಕೆಲಸಕ್ಕೆ, ಏನೋ ಒಂದು ಉದ್ದೇಶಕ್ಕೆ. ಈಗ ಯಾರ್ದೋ ಆ ಖಾತೆಯಲ್ಲಿ ಒಂದು 3 ಲಕ್ಷ ಕಳ್ತನ ಮಾಡ್ತಾರೆ. ದಟ್ ಈಸ್ ಕ್ರೈಮ್ ಫಾರ್ ವಾಟ್? ಕ್ರೈಮ್ ಫಾರ್ ಗೇನ್. ಈಕೆನೂ ಅಷ್ಟೇ, ಆಕೆಯ ಒಂದು ಸ್ಥಾನವನ್ನ ದುರುಪಯೋಗ ಪಡಿಸ್ಕೊಂಡು ಆತ ಹಿರಿಯನಾಗಿದ್ದ, ಮಾಡಬಾರ್ದಾಗಿತ್ತು, ಆದ್ರೂ ಆಕೆಯಿಂದ ಆತ ಮೋಸಕ್ಕೆ ಒಳಗಾಗಿದ್ದಾನೆ ಅಂತ ಹೇಳಿ ಈಗ ತರ FIR ಆಗಿದೆ. FIR ಆದ ತಕ್ಷಣ ನಾವು ಒಂದು ನಿರ್ಧಾರಕ್ಕೆ ಬರಬಾರ್ದು, ತನಿಖೆ ಆಗುತ್ತೆ. ಎಷ್ಟು ಹಣ ಹೋಗಿದೆ, ಏನಕ್ಕೆ ಹೋಗಿದೆ, ಯಾವ ಉದ್ದೇಶಕ್ಕೆ ಹಣ ಹೋಗಿದೆ ಅಂತ ಅದೆಲ್ಲ ಇರ್ತದೆ. ಸುಮ್ಮನೆ ಮೇಡಮ್ ಆರೋಪ ಮಾಡಿ ನನಗೆ ಅಷ್ಟು ಗಿಫ್ಟ್ ಕೊಟ್ಟೆ, ಇಷ್ಟು ಗಿಫ್ಟ್ ಕೊಟ್ಟೆ, 1 ಲಕ್ಷ ರೂಪಾಯಿ ಮೊಬೈಲ್ ಫೋನ್ ಕೊಟ್ಟೆ, 5 ಲಕ್ಷ ರೂಪಾಯಿದು ದುಡ್ಡು ಕೊಟ್ಟೆ, 50 ಲಕ್ಷ ರೂಪಾಯಿದು ಫ್ಲಾಟ್ ಕೊಡ್ಸಿ ಅಂತ ಇರ್ಬೋದು. ನೀನು ಅಷ್ಟು ಶಕ್ತಿವಂತ ಇರ್ಬೋದು, ನಿನಗೆ ಅಷ್ಟು ನಿನಗೆ ಆರ್ಥಿಕ ಸದೃಢನಾಗಿರ್ಬೋದು ನೀನು. ಅಷ್ಟು ಮಾತ್ರಕ್ಕೆ ಆಕೆನೂ ಅಷ್ಟೇ, ಆಕೆ ನಾನು ತಪ್ಪು ಮಾಡ್ತೀನಿ ಗೊತ್ತಿದ್ದು ಆಕೆ ತಪ್ಪು ಮಾಡ್ತಾನೆ ಇರ್ತಾಳೆ.
ಈಗ ಅದೆಲ್ಲ ಕಂಟ್ರೋಲ್ ಬರ್ಲಿಕ್ಕೆ ಅಂತ ಹೇಳಿ ಮೇಡಮ್ ಅದಕ್ಕೆ ವಿಶೇಷವಾದ ಪೊಲೀಸ್ ಠಾಣೆಗಳು ನಮ್ಮಲ್ಲಿ ಇದಾವೆ. ಈಗ ನಮ್ಮಲ್ಲಿ ನೀವು 30 ವರ್ಷ ನಾವು ಹಿಂದೆ ಹೋದಾಗ ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರಲಿಲ್ಲ. ಈಗ ಹೆಚ್ಚು ಟ್ರಾಫಿಕ್ ಯಾವಾಗ ಆಯ್ತು ಅದಕ್ಕೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಬಂದು. ಈಗ ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಜಾಸ್ತಿ ಆದಾಗ ವಿಶೇಷವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಮಹಿಳಾ ಪೊಲೀಸ್ ಠಾಣೆಗಳು ಬಂದು. ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಮೂಲ ಪೊಲೀಸ್ ಠಾಣೆ ಒಂದು ಮೂಲ ಪೊಲೀಸ್ ಠಾಣೆ ಇರ್ತದೆ. ಈಗ ಆರ್ಥಿಕ ಅಪರಾಧಗಳನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ತಡೆಗಟ್ಟಬೇಕು ಅಂತೇಳಿ ಈಗ ಸೈಬರ್ ಪೊಲೀಸ್ ಸ್ಟೇಷನ್ ಬಂದಿದ್ದಾವೆ ಇವತ್ತು. ಮೇಡಮ್ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನಾವು 7 ಕೋಟಿ ಜನಸಂಖ್ಯೆ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ 2 ಕೋಟಿ ಜನಸಂಖ್ಯೆ ಇದ್ದಾರೆ. ಅವರಲ್ಲಿ ಎಷ್ಟು ಡ್ರಗ್ಸ್ ಅಬ್ಯೂಸ್ ಆಗ್ತಿದೆ, ಅದರಲ್ಲಿ ಮಹಿಳೆಯರ ಪಾತ್ರ ಎಷ್ಟು ಅಂತೇಳಿ ವಿಶೇಷವಾದ ಸೆನ್ ಪೊಲೀಸ್ ಸ್ಟೇಷನ್ ಬಂದಿದೆ. ಈಗ ಇಂಥ ಕೇಸ್ಗಳಲ್ಲಿ ಈ ಹೆಣ್ಣು ಮಗಳು ಈಗ ಆರೋಪಿ ಸ್ಥಾನದಲ್ಲಿ ಇದ್ದಾಳೆ. ಹೌದು, ಇದನ್ನ ಬಿಟ್ಟಾಕ್ಬಿಡಿ, ಅದೇ ಆರೋಪಿತೆ ಅಂತ. ಹನಿ ಟ್ರ್ಯಾಪ್ಗಳು ಈಗ ಬಿಸ್ನೆಸ್ ಮ್ಯಾನ್ ಮತ್ತು ಪೊಲಿಟಿಷಿಯನ್ಸ್ ಅಂತ ಬಂದಾಗ ಈಕೆಯನ್ನ ಮುಂದೆ ಬಿಟ್ಟು ಹಿಂದೆ ನಿಂತಿರ್ತಾರಲ್ಲ, ಅದನ್ನ ಹೆಂಗ್ ಕನ್ಸಿಡರ್ ಮಾಡ್ತಾರೆ? ಅದು ಕೂಡ ಬರುತ್ತೆ. ಬರ್ತೀನಿ ರೀ ನಾನು ನಿಮ್ಮ ಹತ್ರ. ಮತ್ತಿಬ್ರು ಗೆಸ್ಟ್ಗಳು ಜಾಯ್ನ್ ಆಗ್ತಿದ್ದಾರೆ ಫೋನ್ಗೆ. ಪದ್ಮಾಕ್ಷಿ ಅಂತ ಮನಶಾಸ್ತ್ರಜ್ಞ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ತೆ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದೆ. ನಾನು ಸೂಪರ್ ಆಗಿದ್ದೀನಿ, ಥ್ಯಾಂಕ್ ಯು ಮೇಡಮ್. ಇನ್ನು ರಿಟೈರ್ಡ್ SP ಜಗದೀಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಗುಡ್ ಈವ್ನಿಂಗ್ ಮೇಡಮ್, ನಮಸ್ತೆ. ಜಗದೀಶ್ ಸರ್, ಇತ್ತೀಚೆಗಿಂತ ಕೇಸ್ಗಳು ಹೆಚ್ಚಾಗ್ತಾ ಇದೆ, ಇದನ್ನ ನೀವ್ ಹೇಗ್ ನೋಡ್ತೀರಿ? ಮೇಡಮ್, ಇದೊಂದು ಬಹಳ ಕೆಟ್ಟ ಬೆಳವಣಿಗೆ ಅಂತ ನಾನು ಅನ್ಕೊಂಡಿದ್ದೇನೆ. ಇದು ಸಮಾಜದಲ್ಲಿ ಒಳ್ಳೆಯ ರೀತಿ ಅಲ್ಲ. ಇದು ಒಂದು ಆಲ್ಮೋಸ್ಟ್ ಹನಿ ಟ್ರ್ಯಾಪ್ ಅನ್ನತಕ್ಕಂಥದ್ದು ಒಂದು ಉದ್ಯಮ ರೀತಿ ಮಾಡ್ಕೊಂಡ್ಬಿಟ್ಟಾರೆ. ಈ ಬೇರೆ ಬೇರೆ ಫ್ರಾಡ್ ಮತ್ತು ಇತರೆ ಯಾವ್ದು ಅಫೆನ್ಸ್ಗಳು ಮಾಡ್ತಾ ಅದೇ ರೀತಿ ಇದನ್ನು ಕೂಡ ಒಂದು ಉದ್ಯೋಗದ ರೀತಿಯಲ್ಲಿ ಮಾಡ್ಕೊಂಡು ವಿಶೇಷವಾಗಿ ಯುವಕರನ್ನ ಇನ್ವಾಲ್ವ್ ಮಾಡಿಕೊಂಡು ಆ ಈ ಒಂದು ಯುವಕರು ಮತ್ತು ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಬಿಸ್ನೆಸ್ ಮೆನ್ ಇರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್, ಅವರೆಲ್ಲರೂ ಕೂಡ ಒಂದು ಈ ಒಂದು ಗ್ರೂಪದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಈಗಾಗ್ಲೇ ಪ್ರತಿ ಪೊಲೀಸ್ ಕೂಡ ಈಗೇನು ಸೈಬರ್ ಕ್ರೈಮ್ಸ್ ಅಪರಾಧಗಳು ಅಥವಾ ಇತರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ, ಬೇರೆ ಬೇರೆ ರೀತಿಯಲ್ಲಿದೆ. ಅದೇ ರೀತಿ ಕೂಡ ಈ ರೀತಿಯ ಅಪರಾಧಗಳಿಗೆ ಕೂಡ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾಡ್ಬೇಕಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಬಹಳ ದೂರ ಇಲ್ಲ. ಪ್ರತಿದಿನ ಇಂಥ ಅಪರಾಧಗಳು ಕಾಸ್ಮೋಪಾಲಿಟನ್ ಸಿಟಿಗಳಲ್ಲಿ ಬೆಂಗಳೂರು ಅಥವಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್, ದಾವಣಗೆರೆ, ಚಿತ್ರದುರ್ಗ, ಹಾಸನ ಅಥವಾ ಇತರ ಎಲ್ಲಾ ಸ್ಥಳಗಳಲ್ಲೂ ಕೂಡ ಇದು ನಡೀತಾ ಇದೆ. ಇದನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ಜಗದೀಶ್ ಸರ್, ಇನ್ ಜನರಲ್ ಆಗಿ ಇದನ್ನ ಡಿಸ್ಕಷನ್ ಮಾಡಿದಾಗ ಇಂತಹ ವಿಚಾರಗಳನ್ನ ಡಿಸ್ಕಷನ್ ಮಾಡಿದಾಗ ಡೆಫಿನೆಟ್ಲಿ ಆ ಹೆಣ್ಮಗಳಿಗೆ ಹೇಳಬಾರ್ದು ಪದಗಳನ್ನ ಹೇಳ್ತಾರೆ. ನೋಡಿ, ಹಣಕ್ಕೋಸ್ಕರ ಹಂಗ್ ಮಾಡ್ಬಿಟ್ಲು, ಹಿಂಗ್ ಮಾಡ್ಬಿಟ್ಲು ಅನ್ನೋದನ್ನ ಮಾತಾಡ್ತಾರೆ. ಬಟ್ ಇದನ್ನ ಕಾನೂನಿನ ಪ್ರಕಾರ ಅಂತ ನೋಡಿದಾಗ ಆತನ ವೀಕ್ನೆಸ್ ಮತ್ತು ಈಕೆ ಕಂಡುಕೊಂಡಂತಹ ಮಾರ್ಗ ಅಂಡ್ ಪೊಲೀಸ್ ಸ್ಟೇಷನ್ ಇದನ್ನ ಹ್ಯಾಂಡಲ್ ಮಾಡುವ ರೀತಿ, ಇದ್ರ ಬಗ್ಗೆ ನೀವು ಹೇಗೆ ವಿವರಿಸ್ತೀರಿ ನಮ್ಗೆ? ಇಲ್ಲ ಮೇಡಮ್, ಇದು ಹ್ಯಾಂಡಲ್ ಮಾಡ್ಬೇಕಂದ್ರೆ ತನಿಖೆ ಮಾಡ್ಬೇಕಂದ್ರೆ ಯಾವ ಏನ್ ತಕ್ಷಣ ಪ್ರೀವಿಯಸ್ ಒಂದು ತನಿಖೆಯನ್ನ ಮಾಡಿ ಪಾರದರ್ಶಕವಾಗಿ ತನಿಖೆಯನ್ನ ಮಾಡಿ ನಂತರ ಮಾಹಿತಿ ಬಂದ ತಕ್ಷಣ ಅರೆಸ್ಟ್ ಮಾಡ್ಬೇಕನ್ನೋದಲ್ಲ. ಹಾ, ಇದನ್ನ ಹೇಳಿ. 1 ಸೆಕೆಂಡ್ ಸರ್, ನಾನು ನಿಮ್ಗೆ ಒಬ್ರನ್ನ ಪಾಸ್ ಮಾಡ್ತೀನಿ. ಈಗ BS ಗೌಡ ಅಂತ ನಮ್ ಜೊತೆ ಇದ್ದಾರೆ. ಇವರು ಪುರುಷ ಸಂರಕ್ಷಣಾ ವೇದಿಕೆಯ ಅಧ್ಯಕ್ಷರು. ಇವ್ರದ್ ಗೋಲ್ ಏನು ಅಂದ್ರೆ, ಗಂಡು ಮಕ್ಳ ವಿಚಾರದಲ್ಲಿ ಒಂದ್ ಚಿಕ್ಕ ಕೇಸ್ ಆಗಂಗಿಲ್ಲ, ಓಡ್ ಬಂದ್ ಕಳ್ಪಟ್ಟಿ ಇಟ್ಕ ಬಂದ್ ಸ್ಟೇಷನ್ ಒಳಗೆ ಹಾಕ್ಬಿಡ್ತೀರಿ. ಇಂಥ ವಿಚಾರದಲ್ಲಿ ಹೆಣ್ಮಗಳನ್ನ 2 ದಿನದಿಂದ ಓಡಾಡಕ್ ಬಿಟ್ಟಿದ್ರಲ್ಲ, FIR ಆದ್ರೂ ಯಾಕೆ ಹಿಡ್ಕ ಬಂದಿಲ್ಲ ನೀವು, ಸ್ಟೇಷನ್ಗೆ ಯಾಕೆ ಹಾಕಿಲ್ಲ? ಇದು ಇವ್ರ ಗೋಳು. ನೋಡಿ ಮೇಡಮ್, ಅರೆಸ್ಟ್ ಇಸ್ ನಾಟ್ ಮ್ಯಾಂಡೇಟರಿ. ಅದು ತನಿಖೆ ಆಧಾರದಲ್ಲಿ ಅಂದ್ರೆ ಒಂದು ತನಿಖಾಧಿಕಾರಿಗಳು ಮಾಹಿತಿಯನ್ನು ಸಂಪೂರ್ಣ ಸಂಗ್ರಹ ಮಾಡಿ ಅವರ ಇನ್ವಾಲ್ವ್ಮೆಂಟ್ ಇದ್ದಾಗ ಮಾತ್ರ ಅವರನ್ನ ವಿಚಾರಣೆಗಳ ನಂತರ ಅವರ ಇನ್ವಾಲ್ವ್ಮೆಂಟ್ ಭಾಗಿಯಾಗಿರೋದು ಪ್ರೂವ್ ಆದ್ಮೇಲೆ ಹಸ್ತಗಿರಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನ ಮುಂಚಿತವಾಗಿ ಬೇಕಾಬಿಟ್ಟಿ ಅವ್ರನ್ನ ಅರೆಸ್ಟ್ ಮಾಡೋದು, ಕೋರ್ಟಿಗೆ ಕಳ್ಸೋದು ಅದು ಸರಿಯಾದ ನಿಯಮ ಅಲ್ಲ. ನಿಮ್ದೇನಾದ್ರೂ ಪ್ರಶ್ನೆ ಇದ್ರೆ ಈಗ ಕೇಳಿ ಪೊಲೀಸ್ ಸ್ಟೇಷನ್ ವಿಚಾರ. ನಾನು ಅದನ್ನ ಹೇಳಿದೆ ಸರ್. ನಮಸ್ತೆ. ಮೇಡಮ್ ಅವ್ರು ಹೇಳಿದಾಗೆ ಇವಾಗ ಅದೇ ಒಬ್ಬ ಹೆಣ್ಣು ಮಗಳು ನನ್ನನ್ನು ಕೆಡಿಸ್ತಾ ಅಂತ ಏನಾದರೂ ಒಂದು ದೂರು ಕೊಟ್ಟಾಗ ಪೊಲೀಸ್ನವ್ರು ಹಿಂದೆ ಮುಂದೆ ನೋಡಲ್ಲ, ಹೋಗಿ ಕರ್ಕೊಂಡು ಬಂದು ಏನು ಮಾಡಬೇಕು ಮರ್ಯಾದೆನ ಮಾಡ್ತಾರೆ.
ಈಗ ಈಕೆ ನನ್ನ ಬ್ಲಾಕ್ ಮೇಲ್ ಮಾಡಿದ್ಲು, ನನ್ನಿಂದ ಹಣ ದುರುಪಯೋಗ ಪಡಿಸ್ಕೊಂಡ್ಲು, ನನ್ನನ್ನ ಟ್ರ್ಯಾಪ್ ಮಾಡಿದ್ಲು ಅಂತ ದೂರು ಕೊಟ್ಟರು ಕೂಡ ಆಕೆನ ತನಿಖೆ ಮಾಡ್ತೀವಿ, ನೋಟಿಸ್ ಕೊಡ್ತೀವಿ, ಕರಿತೀವಿ, ಎನ್ಕ್ವೈರಿ ಮಾಡ್ತೀವಿ, ನಂತರ ಬಂಧಿಸ್ಬೇಕೋ ಬೇಡವೋ ಅಂತ ಹೇಳ್ತಾರೆ, ವಿಚಾರ ಮಾಡ್ತೀವಿ ಅಂತ. ಹಾಗಾದ್ರೆ ಹೆಣ್ಣಿಗೊಂದು ಕಾನೂನು, ಗಂಡಿಗೊಂದು ಕಾನೂನಾ? ಇಲ್ಲ, ಎಲ್ರಿಗೂ ಕಾನೂನು ಈ ದೇಶದಲ್ಲಿ ಜೆಂಡರ್ ಮೇಲೆ ಕಾನೂನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. Yes, sir. ಅದು ಪುರುಷ ಇರಲಿ ಸ್ತ್ರೀ ಇರಲಿ ಮಾಡಲೇಬೇಕು. ಓಕೆ. ಆದರೂ ಸಹ ಸ್ತ್ರೀ ವಿಷಯಗಳಲ್ಲಿ ಸುಮ್ಮನೆ ಮಾಧ್ಯಮದಲ್ಲಿ ಒಂದು ಚಾರಿತ್ರ್ಯ ವಧೆ ಅಂತಕ್ಕಂಥದ್ದಿಲ್ಲ. ಚಾರಿತ್ರ್ಯ ವಧೆ ಮಾಡ್ತಕ್ಕಂಥದ್ದು ಯು ಆರ್ ಸರಿಯಲ್ಲ. ರೈಟ್. ಎಸ್ ಸರ್, ಎಸ್ ಸರ್. ಆ ನಿಟ್ಟಿನಲ್ಲಿ ತನಿಖೆ ವಿಳಂಬ ಆಗದ ರೀತಿಯಲ್ಲಿ ಈ ತನಿಖೆಯನ್ನ ತನಿಖಾಧಿಕಾರಿಗಳು ಮಿನಿಮಮ್ ರ್ಯಾಂಕ್ ಪೊಲೀಸ್ ಇನ್ಸ್ಪೆಕ್ಟರ್ ತನಿಖಾಧಿಕಾರಿಗಳು, ಅದರಲ್ಲೂ ವಿಶೇಷವಾಗಿ ಮಹಿಳಾ ಪೊಲೀಸ್ ಅಧಿಕಾರಿಗಳು ಕೂಡ ಆ ತಂಡದಲ್ಲಿ ಇದ್ದು ತನಿಖೆ ಮಾಡ್ತಕ್ಕಂಥದ್ದು ಸರಿ ಅಂತ ನನಗೆ ಅನ್ಸುತ್ತೆ. ಓಕೆ ಸರ್, ಸ್ಟೇ ವಿತ್ ಮೀ. ನಾನು ನಿಮ್ಮ ಹತ್ರ ಬರ್ತೀನಿ. ಪದ್ಮಾಕ್ಷಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಡಾಕ್ಟ್ರೆ, ಈಗ ಈ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಮನಸ್ಥಿತಿ ಬಗ್ಗೆ ಕೇಳಲ್ಲ, ಇದರಲ್ಲಿ ಟ್ರ್ಯಾಪ್ ಆಗಿರೋ ಗಂಡು ಮಕ್ಕಳು ಎಷ್ಟು ಒದ್ದಾಡ್ತಿರ್ತಾರೆ, ಹೇಗ್ ಫೇಸ್ ಮಾಡ್ಬೇಕು ಇಂಥ ವಿಚಾರಗಳನ್ನ? ಫ್ರಾಡ್ ಆದಾಗ ಎಲ್ರೂನು ಒದ್ದಾಡೋದು ಗ್ಯಾರಂಟಿ. ಆದ್ರೆ ಯಾಕೆ ಫ್ರಾಡ್ ಆಯ್ತು ಅನ್ನೋದನ್ನ ನಾವು ನೋಡ್ಬೇಕಿಲ್ಲಿ. ಇದೊಂಥರ ಎಲ್ಲವೂ ದಿಢೀರ್ ಪ್ರಪಂಚ, ದಿಢೀರ್ ದೋಸೆ ತರ, ದಿಢೀರ್ ಇನ್ಸ್ಟೆಂಟ್ ರೆಡಿ ಟು ಇಟ್, ಎಲ್ಲ ಇನ್ಸ್ಟೆಂಟ್, ಎಲ್ಲ ದಿಢೀರ್ ಆಗಿ ಫೇಮಸ್ ಆಗ್ಬೇಕು, ದಿಢೀರ್ ಆಗಿ ಪ್ರೀತಿ ಸಿಗ್ಬೇಕು, ದಿಢೀರ್ ಆಗಿ ದುಡ್ಡು ಮಾಡ್ಬೇಕು. ಯಾರಿಗೂ ಕಷ್ಟ ಪಡೋದು ಬೇಕಿಲ್ಲ, ಪೇಷನ್ಸೇ ಇಲ್ಲ. ಒಂದ್ ಸಾಧನೆ ನೀವು ನೋಡಿ, ಸಾಧನೆ ಮಾಡೋ ಸಾಧನ ಅಂದಿನ ಬರ್ತದೆ. ಇವ್ರ ಸಾಧನೆ ಏನಿದೆ ಇಲ್ಲಿ? ಸೊ ಇನ್ನೊಬ್ರಿಗೆ ಮೋಸ ಮಾಡೋದೇ ಒಂಥರ ಸಾಧನೆನಾ? ಇನ್ನೊಬ್ರಿಗೆ ಮೋಸ ಮಾಡಿದ್ರು ನಾವ್ ಹೇಳೋದ್ಕಿನ್ನ ಹೆಚ್ಚಾಗಿ ಆ ಮೋಸ ಹೋದವರು ಅವ್ರು ಅಷ್ಟು ಈಸಿ ಕೋಟಿಗಟ್ಲೆ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಇಸ್ ನಾಟ್ ಸಮಥಿಂಗ್ ನ್ಯೂ ರಿಲೇಶನ್ಶಿಪ್. ಕರೆಕ್ಟ್, ಹಳೇದು. ಕರೆಕ್ಟ್. ಆಮೇಲೆ ಯಾರೋ ಚೆನ್ನಾಗಿ ಕಾಣಿಸ್ಬಿಟ್ರು, ಏನೋ ಫೇಮಸ್, ಯಾವ್ದೋ ಒಂದು ರೀಲ್ಸ್ ಅಟ್ರಾಕ್ಟಿವ್ ಆಗೋದು ಕಾಣೋದು ಮಾಡ್ತಾರೆ. ಅಂದ್ರೆ ಇಲ್ಲಿ ಇಂಥ ವಿಚಾರಗಳಲ್ಲಿ ಡಾಕ್ಟ್ರೆ, ಸಾರಿ ಫಾರ್ ದ ಇಂಟರಪ್ಟ್, ಇಂಥ ವಿಚಾರಗಳಲ್ಲಿ ಗಂಡು ಮಕ್ಕಳನ್ನ ಸ್ವಲ್ಪ ಸಂತ್ರಸ್ತರ ರೀತಿಯಲ್ಲಿ ನೋಡುವ ಕಾಲಗಳು ಬರ್ತಾ ಇದೆ. ಬಟ್ ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಗೌಡ್ರೆ, ನಿಮ್ ಗಮನಕ್ಕೆ ಒಂಥರ ನೋಡ್ತೀನಿ, ಗಿವ್ ಅಂಡ್ ಟೇಕ್ ಪಾಲಿಸಿ ನಡೆದಿರುತ್ತೆ ಮಧ್ಯದಲ್ಲಿ. ಅದು ಅಲ್ಟಿಮೇಟ್ ಆಗಿ ಯಾವಾಗ ನಡೆಯಲ್ಲೋ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೋ, ಈ ಹಂತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಏನ್ ಹೇಳ್ತೀರಿ ಡಾಕ್ಟ್ರೆ? ಗಿವ್ ಅಂಡ್ ಟೇಕ್ ಪಾಲಿಸಿ ಇರುತ್ತೆ ಇಬ್ರು ನಡುವೆ. ಇವ್ರಿಬ್ರು ಮ್ಯೂಚುವಲ್ ಕನ್ಸೆಂಟ್ ಅಲ್ಲೇ ಇಷ್ಟು ರಿಲೇಶನ್ಶಿಪ್ ಇಲ್ಲಿವರೆಗೂ ಬಂದಿದೆ. ಅವ್ರು ಈಗ ಸಡನ್ ಆಗಿ ಬಂದ್ಬಿಡ್ತಾರೆ, ಮೋಸ ಆಯ್ತು ಅಂತ ಈಗ ಹೇಳ್ತಾ ಇದ್ರಲ್ಲ, ಇಷ್ಟು ದಿನ ಸೊ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಇದು ಎಲ್ರಿಗೂ ಲೆಸನ್ ಆಗ್ಬೇಕು. ಯಾರೋ ತುಂಬಾ ಚೆನ್ನಾಗಿ ಅದ್ಭುತವಾಗಿ ವ್ಯೂಸ್ ಆಗೋಯ್ತು, ರೀಲ್ಸ್ ಮಾಡ್ತಾ ಇದಾರೆ ಅಂದ ತಕ್ಷಣ ಅವ್ರಿಗೆ ಅಟ್ರಾಕ್ಟ್ ಆಗೋದು ನಾವೆಲ್ಲ ಸರ್ವೇ ಸಾಮಾನ್ಯ ಆಗ್ತೀವಿ, ತಪ್ಪಲ್ಲ. ಆದ್ರೆ ಅದು ಅದ್ರ ಅವಶ್ಯಕತೆ ಇದೆಯಾ? ನನ್ಗೆ ಸಿಗೋಂತ ಹುಡುಗ ಸಖತ್ ಫೇಮಸ್ ಇರ್ಬೇಕು, ನನಗ್ ಸಿಗೋಂತ ಹುಡುಗಿ ಫೇಮಸ್ ಇರ್ಬೇಕು, ಆಮೇಲೆ ಸ್ವಲ್ಪ ಮಾತಾಡಿರ್ತಾರೆ, ಆಲ್ರೆಡಿ ನಿನ್ನೆ ಬಿಟ್ಟಿರಕ್ಕೆ ಆಗಲ್ಲ, ನೀನೇ ನನ್ ಪ್ರೀತಿ, ನೀನೇ ನನ್ ಜೈವ ದೀವ ಎಲ್ಲ. ಇದು ಯಾವುದೂ ಸತ್ಯ ಅಲ್ಲ. ಸೊ ಆಮೇಲೆ ಇನ್ನೊಂದು, ಎಷ್ಟೋ ಮಟ್ಟಕ್ಕೆ ಜನ ಇವಾಗ ವಲ್ಲನಬಲ್ ಇದಾರೆ, ಒಬ್ಬೊಬ್ರೆ ಇರ್ತಾರೆ, ಒಂಟಿತನ, ಯಾರು ಇಲ್ಲ. ಯಾರೋ 3 ಒಳ್ಳೆ ಮಾತಾಡಿದ ತಕ್ಷಣ ಅದೇ ಪ್ರೀತಿ, ಅದೇ ಸತ್ಯ. ಈ ರೀತಿ ಈ ಹೋಮ್ ಐಸೋಲೇಷನ್ ಕೂಡ ಅಂಡ್ ಇಂಥ ಕೇಸ್ಗಳಾಗೋಕೆ ಒಂದ್ ಕಾರಣ ಆಗ್ತಾ ಇರ್ಬೋದು. ಅಂಡ್ ಎರಡನೇದು ಬರ್ತಾ ಇದಾವಲ್ಲ ಆಪ್ಗಳು, 5 ನಿಮಿಷದಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳಿ, ನಿಮಗೆ ಇಷ್ಟೊತ್ತು ಮಾತಾಡ್ಬೇಕಾ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇವೆಲ್ಲವೂ ಕೂಡ ಹೋಮ್ ಐಸೋಲೇಷನ್ ಒಂದು ಭಾಗವಾ ಅಂತ. ಫ್ರೀ ಇಂಟರ್ನೆಟ್ ಸಿಕ್ತು, ಕುತ್ಕೊಂಡು ಏನ್ ಮಾಡ್ಬೇಕು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ, ಈ ತರದ ಫುಲ್ ಬೇರೆ ಬೇರೆ ಫೇಮಸ್ ಆಗುವಂತ ಪ್ಲಾಟ್ಫಾರ್ಮ್ಸ್ ಗಳು ಸಿಕ್ಕಿದ ತಕ್ಷಣ ಅವ್ರಿಗೂ ಇವ್ರು ಈಸಿಯಾಗಿ ಆಕ್ಸೆಸಿಬಲ್ ಮಾಡ್ಬೋದು. ಹೌ ಆರ್ ಯು, ಯು ಲುಕಿಂಗ್ ಸೋ ಬ್ಯೂಟಿಫುಲ್, ಯು ಲುಕಿಂಗ್ ಸೋ ಗುಡ್ ಅಂದ ತಕ್ಷಣ ಓ ಹೌದಾ, ಅವ್ರು ಎಷ್ಟು ಮಟ್ಟಿಗೆ ಬಿದ್ದೋಗೋದು ಬೇಕಾ ಬೇಡವಾ, ಈಗೆಲ್ಲವೂ ನಮ್ ವಿವೇಚನೆಗೆ ಬಿಟ್ಟಿದ್ದು. ಈ ವಿವೇಚನೆ ಆಲೋಚನೆ ಯಾರು ಮಾಡ್ತಾನೆ ಇಲ್ಲ. ಎಲ್ಲವೂ ಮೋಸ್ಟ್ಲಿ ನಮ್ದು ಎಷ್ಟು ದಿನದ ರಿಲೇಶನ್ಶಿಪ್ ಅಂದ್ರೆ 1 ತಿಂಗಳು 2 ತಿಂಗಳು, 1 ತಿಂಗಳು 2 ತಿಂಗಳಲ್ಲಿ ಟ್ರೂ ಲವ್ ಅಂತ ಬೇರೆ ಹೇಳ್ತಾರೆ. ಇವ್ರು ಮಾಡುವಂತ ಕಾರ್ಯಗಳಿಗೆ ಪ್ರೀತಿ ಪ್ರೇಮ ಅನ್ನೋದ ಹೆಸರುಗಳೆಲ್ಲ ಕೊಟ್ಕೊಂತು ಮೋಸ ಆಗ್ತಾ ಇರೋದು. ಇದ್ರಲ್ಲಿ ಯಾರೋ ವಿಕ್ಟಿಮ್ ಅಲ್ಲ. ಇಟ್ ಇಸ್ ನಾಟ್ ರಿಲೇಟೆಡ್ ಟು ಸೆಕ್ಸ್.
ಇಟ್ ಇಸ್ ರಿಲೇಟೆಡ್ ಟು ಯುವರ್ ಇಂಟೆಲಿಜೆನ್ಸ್. ಗಂಡಾಗ್ಲಿ ಮೋಸ ಹೋಗ್ಬೋದು, ಹೆಣ್ಣಾಗ್ಲಿ ಮೋಸ ಹೋಗ್ಬೋದು. ಅಲ್ಲಿ ಗೌಡ್ರು ಮೆನ್ ರೈಟ್ಸ್ ಗೆ ಫೈಟ್ ಮಾಡ್ತಾ ಇದಾರೆ. ಯಾರೋ ಒಬ್ಬ ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಇಂದ ಮೋಸ ಹೋದಂತ ಹುಡುಗಿಯರು ಸಹ ಇದ್ದಾರೆ, ತುಂಬಾ ಜನ. ಸೊ ನಾವ್ ಹೇಳ್ತಾ ಇರೋದು ಆನ್ಲೈನ್ ಇಂದ ಸುಲಭವಾಗಿ ಸಿಗೋದು ಅಷ್ಟು ಈಸಿ ಆಗಿರುತ್ತೆ, ಬಟ್ ಇಟ್ ಇಸ್ ನಾಟ್ ದ ಟ್ರೂತ್ ಅಂತ. ಕರೆಕ್ಟ್. ಇದು ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಎಲ್ಲಾರು ಒಬ್ಬರೇ ಮಕ್ಳು, ಅಪ್ಪ ಅಮ್ಮ ಕೆಲಸ ಮಾಡ್ತಿರ್ತಾರೆ, ಅಥವಾ ಸಡನ್ ಬ್ರೇಕಪ್, ಅದೇನೋ ಹೊಸ ಸಿಚುವೇಶನ್ಶಿಪ್, ಇನ್ನೊಂದು ಹೊಸ ಸಿಚುವೇಶನಲ್ ಫ್ರೆಂಡ್ಶಿಪ್, ಚಿಕ್ಕದೊಂದು ರಿಲೇಶನ್ಶಿಪ್, ಕ್ಯಾಶುವಲ್ ರಿಲೇಶನ್ಶಿಪ್, ಈ ತರದೆಲ್ಲ ಏನೇನೋ ಟ್ರೆಂಡಿಂಗ್ ಪದಗಳು ಅನ್ನೋ ಹೆಸರಲ್ಲಿ ಈ ತರದೆಲ್ಲ ವೆಂಚರ್ ಔಟ್ ಮಾಡ್ತಾ ಇದಾರೆ. ಟ್ರೈ ಮಾಡ್ತಾ ಇದ್ದೀನಿ. ಬರ್ತೀನಿ ಸರ್, ನಿಮಗೆ ಟೈಮ್ ಕೊಡ್ತೀನಿ. ಜಗದೀಶ್ ಸರ್, ನಂದು ಒಂದು ಪ್ರಶ್ನೆ. ಇದನ್ನ ಸೂಕ್ಷ್ಮವಾಗಿ ನೋಡಿದಾಗ ಇಬ್ಬರ ನಡುವೆ ಹಲವು ವರ್ಷಗಳ ಬಾಂಧವ್ಯ ಇದೆ, ಮಾತುಕತೆ ಇದೆ, ಒಡನಾಟ ಇದೆ. ಅದಾದ್ಮೇಲೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇರೆಗೆ ಇನ್ಯಾವ ಹಂತಕ್ಕೆ ಅವ್ರು ಮುಂದುವರೆದಿದ್ರೋ ಗೊತ್ತಿಲ್ಲ. ಅದಾದ್ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ, ಇವಾಗ ಹೆದರಿಸ್ತಾ ಇದ್ದಾಳೆ. ಇದನ್ನ ಹನಿ ಟ್ರ್ಯಾಪ್ ಅಂತ ಕರಿಬಹುದಾ? ಅಥವಾ ಬಿಸ್ನೆಸ್ ಮೆನ್ಗಳ ವಿಚಾರದಲ್ಲಿ, ರಾಜಕಾರಣಿಗಳ ವಿಚಾರದಲ್ಲಿ ಹೆಣ್ಮಕ್ಳನ್ನ ಮುಂದೆ ಇಟ್ಟು ಹಣವನ್ನ ಪೀಕಕ್ಕೆ ಅಂತಲೇ ಮಾಡ್ತಾ ಇದ್ರಲ್ಲ, ಅದು ಹನಿ ಟ್ರ್ಯಾಪ್? ನಿಜವಾದ ಹನಿ ಟ್ರ್ಯಾಪ್ ಯಾವುದು? ಇಲ್ಲಿ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥದ್ದ ಒಂದು ಮೊದಲೇ ಪ್ರೀ ಪ್ಲಾನ್ ಪೂರ್ವಯೋಜಿತವಾಗಿ ಮಾಡ್ತಕ್ಕಂಥದ್ದು ಇದೆ ಮೇಡಮ್. ಅದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ತನಿಖಾಧಿಕಾರಿಯ ತನಿಖೆಯ ದಿಕ್ಕಿನಲ್ಲಿ ಹಾಗೂ ವಿಚಾರಣೆಯ ದಿಕ್ಕಿನಲ್ಲಿ ಅದನ್ನು ಸ್ಪಷ್ಟಪಡಿಸಬೇಕಾಗ್ತದೆ. ಅದು ಏನೇ ಇದ್ರೂ ಕೂಡ ತೇಜೋವಧೆ, ಚಾರಿತ್ರ್ಯ ತೇಜೋವಧೆ ಮಹಿಳೆ ಆಗಲಿ ಅಥವಾ ಪುರುಷನೇ ಆಗಲಿ, ಇಬ್ಬರು ತೇಜೋವಧೆ ಮಾಡ್ತಕ್ಕಂಥದ್ದು, ಚಾರಿತ್ರ್ಯ ತೇಜೋವಧೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದ್ರೆ ಇಲ್ಲಿ ಕೂತ್ಕೊಂಡು ನಾವು ಆ ಸಿಚುವೇಶನ್ ಅಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ನಂತರ ನಾವು ಅದು ಹನಿ ಟ್ರ್ಯಾಪ್ ಅಲ್ಲ ಅಂತ ಕಂಡಿದ್ದೀವಿ ಹೋದ್ರೆ ಅದು ತನಿಖಾಧಿಕಾರಿ ದಿಕ್ಕಿನಲ್ಲಿ ಅದು ಸ್ಪಷ್ಟಪಡಿಸತಕ್ಕಂಥ ಸಾಧ್ಯ ಇದೆ. ನಾವು ಮೇಲ್ನೋಟಕ್ಕೆ ಅದು ಅಲ್ಲ, ಅದು ಇದು ಹೌದು ಅಂತ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಓಕೆ ಗೌಡ್ರೆ, ನಿಮ್ಗೊಂದ್ 2 ನಿಮಿಷ ಟೈಮ್ ಕೊಡ್ತೀನಿ. ನಿಮಗೆ ಬೇಕಾಗಿರುವ ಬದಲಾವಣೆಗಳು, ನಿಮ್ಮ ಬೇಡಿಕೆಗಳೇನು? ಒಂದು ಪ್ರಶ್ನೆ ಕೇಳಿ, ಅದ್ರ ಜೊತೆಗೆ ನಮಸ್ಕಾರ. ಇವಾಗ ನೀವು ಅನೇಕ ವೇದಿಕೆಗಳಲ್ಲಿ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ, ಡಿಬೇಟ್ಗಳನ್ನ. ನಮ್ಮ ಹತ್ರನು ಬಹಳಷ್ಟು ಸಮಸ್ಯೆ ಹೇಳ್ಕೊಂಡು ಬಂದಿರೋರು ಇದ್ದಾರೆ, ನಿಮ್ಮ ಹತ್ರನೂ ಬಂದಿರೋರು ಇದ್ದಾರೆ. ನಮ್ಮ ಕೈಲಿ ಬಗೆಹರಿಸಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಮಹಿಳಾ ಆಯೋಗಕ್ಕೆ ರೆಫರ್ ಮಾಡಿದ್ವಿ, ಪೊಲೀಸ್ ಸ್ಟೇಷನ್ಗೆ ಇದು ಮಾಡಿದ್ವಿ, ಅಡ್ವೊಕೇಟ್ ಹತ್ರ ಕಳಿಸಿದ್ವಿ. ಈಗ ನಿಮ್ಮ ಹತ್ರ ಇವಾಗ ನೀವು ನೋಡ್ದಂಗೆ, ನೀವು ಕೌನ್ಸಿಲಿಂಗ್ ಮಾಡ್ದಂಗೆ, ಇಲ್ಲಿ ಹೆಣ್ಣು ಮಕ್ಕಳಿಂದ ಜಾಸ್ತಿ ತೊಂದರೆ ಆಗ್ತಾ ಇದೆಯಾ, ಗಂಡು ಮಕ್ಕಳಿಂದ ಜಾಸ್ತಿ ತೊಂದರೆ ಆಗ್ತಾ ಇದೆಯಾ? ಇದು ನನ್ನ ಪ್ರಶ್ನೆ. ಯಾರು ತಮ್ಮ ಸ್ವಂತ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸ್ತಾ ಇಲ್ವೋ ಅವ್ರ ಮೇಲೆ ತೊಂದರೆ ಆಗ್ತಾರೆ. ಅಲ್ಲ, ಅವರೇಜ್ ಹೆಣ್ಮಕ್ಳು ಗಂಡ್ ಮಕ್ಳು ಅಂತ ನಾನು ಹೇಳಲ್ಲ, ಅವರೇಜ್. ಸೊ 50-50 ಇರ್ಬೋದು, ಇಲ್ಲ 49 and 51% ಅಂತಾನು ಆಗ್ಬೋದು. ಅವ್ರು ಅದನ್ನೇ ಕೇಳ್ತಾರದ, 1% ಯಾವ್ದು ಹೇಳ್ಬಿಡಿ ಅಂತ ಅವ್ರು ಖುಷಿ ಆಗ್ಬಿಡ್ತಾರೆ. ಹೇಳ್ಬಿಡಿ ಡಾಕ್ಟರ್ ಅತ್ಲಾಗೆ. ಇಲ್ಲ, ನಾನ್ ಅನ್ಕೊಂಡಂಗೆ ಇತ್ತೀಚೆಗೆ ಬಹಳಷ್ಟು ಗಂಡಸರ ಮೇಲೆ ಬಹಳಷ್ಟು ದೌರ್ಜನ್ಯ ನಡೀತಾ ಇದೆ ಅನ್ನೋದು ಇದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಆದಾಗ ವೈರಲ್ ಜಾಸ್ತಿ ಆಗ್ತವೆ. ನಿಮ್ ಗಮನಕ್ಕೆ ಹೆಣ್ಮಕ್ಳು ಈಗಲೂ ಬಿಟ್ಟಿದಾವೆ, ನ್ಯಾಯಾಲಯಗಳೇ ಸ್ಟೇಟ್ಮೆಂಟ್ ಕೊಟ್ಟಿದಾವೆ. ಹೆಣ್ಣು ಮಕ್ಕಳು ಎಷ್ಟು ದುರುಪಯೋಗ ಪಡಿಸ್ಕೊಂಡಿದ್ದೇವೆ ಕಾನೂನುಗಳನ್ನ ಅಂತ, ಗಂಡು ಮಕ್ಕಳು ಎಷ್ಟು ಸಫರ್ ಆಗ್ತಾ ಇದಾವೆ ಅಂತ ನ್ಯಾಯಾಲಯಗಳೇ ಹೇಳಿದಾವೆ. ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡಿ. ನೋಡಿ, ನಾವು ನಿಮಗೆ ಅದರಲ್ಲಿ ಈತ ಸಂತ್ರಸ್ತ ಅಂತ ಅನ್ಸುತ್ತಾ? ಏಕೆ ನಾವು ಇವಾಗ ನೋಡಿ, ನಾವು ಕುತ್ಕೊಂಡು ಇಲ್ಲಿ ಚರ್ಚೆ ಮಾಡೋದು ಏನಪ್ಪಾ ಅಂದ್ರೆ, ಏನೋ ಒಂದು ಮಾಧ್ಯಮದವ್ರು ಹೇಳಿದ್ರು ಅಥವಾ ಮಾಧ್ಯಮದಲ್ಲಿ ಬರ್ತಾ ಇದೆ ನೋಡ್ಬಿಟ್ಟು ನಾವು ಚರ್ಚೆ ಮಾಡ್ತಾ ಇದ್ವಿ. ಬಟ್ ಇಬ್ಬರ 2 ಕಡೆಯಿಂದನೂ ನಾವು ನೋಡ್ಬೇಕಾಗುತ್ತೆ, ಇಬ್ಬರು ನಾವು ಚರ್ಚೆ ಮಾಡಬೇಕಾಗುತ್ತೆ. ಕೌನ್ಸಿಲಿಂಗ್ ಅಂದ್ರೆ ಅದನ್ನೇ, ನಾವು ಕುಂತ್ಕೊಂಡು ಜಡ್ಜ್ಮೆಂಟ್ ಮಾಡೋದಲ್ಲ, ಜಡ್ಜ್ ಮಾಡೋದು ಅಲ್ಲ ಅಲ್ವಾ. ಅವ್ರಿಬ್ಬರನ್ನು ಕುಣಿಸ್ಕೊಂಡು ಅವಾಗ ತಪ್ಪ್ಯಾರು ಸರಿ. ಇವಾಗ ನಾವು ಬಹಳಷ್ಟು ನಮ್ಮ ಆಫೀಸ್ಗಳಿಗೆ ಬಂದಾಗ ನಾವು ಕೇಳ್ತೀವಿ, 2 ಕಡೆನೂ ಕೇಳ್ತೀವಿ. ಇವರು ಒಂದಷ್ಟು ಅವನ ಮೇಲೆ ಹೇಳ್ತಾರೆ, ಈ ಹೆಣ್ಮಕ್ಳು ಆತನ ಮೇಲೂ ಹೇಳ್ತಾರೆ. ಅವಾಗ ನಾವು ಯಾವ್ದಕ್ಕೆ ಕ್ಲಾರಿಟಿ ಎಲ್ಲಿಗೆ ಬರಬೇಕು ಜಡ್ಜ್ ಮಾಡಿದ್ರೆ ಅವಾಗ ನಾವು ತೀರ್ಮಾನ ಮಾಡ್ತೀವಿ. ಇದು ಬರೀ ಮಾಧ್ಯಮದಲ್ಲಿ ನೋಡ್ಬಿಟ್ಟು ನಾವು ಜಡ್ಜ್ ಮಾಡಕ್ ಆಗಲ್ಲ. ಓಕೆ, ಏನ್ ಬದಲಾವಣೆ ಆಗ್ಬೇಕು ಅದು ಹೇಳಿ. ಗಂಡು ಮಕ್ಕಳಿಗೆ ರಕ್ಷಣೆ ಬೇಕು, ಗಂಡು ಮಕ್ಕಳ ಆಯೋಗ, ಪುರುಷ ಆಯೋಗ ಬೇಕು. ಇದೇ ನಮ್ಮ ಮೂಲ ಉದ್ದೇಶ. ಮಹಿಳಾ ಆಯೋಗದ ರೀತಿಯಲ್ಲಿ ಪುರುಷ ಆಯೋಗ ಬೇಕು. ಇದು ಬತ್ತು ಅಂದ್ರೆ ನಮಗೂ ಎಲ್ಲ ಒಂದ್ ಕಡೆ ಆಯೋಗ. ಯಾವ್ಯಾವ ರೀತಿಯ ದೌರ್ಜನ್ಯಗಳಾಗ್ತದೆ? ಕೇವಲ ಹಣಕಾಸಿನ ವಿಚಾರದಲ್ಲಿ ಹನಿ ಟ್ರ್ಯಾಪ್ ಅನ್ನೋದು ಇತ್ತೀಚೆಗೆ ಬಹಳಷ್ಟು ಆಗಿದೆ. 498 ಜಾಸ್ತಿ.
498 ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಹೇಳ್ದಂಗೆ ತಂದೆ ತಾಯಿಗಳ ಮೇಲೆ ಕೇಸ್ ಹಾಕೋದು, ಅವ್ರಿಗೂ ಸಂಬಂಧನೇ ಇರಲ್ಲ ಪಾಪ, ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಹೊರಗಡೆ ಇಟ್ಟಿರ್ತಾರೆ, ಯಾವ್ದೋ ಒಂದೊಂದು ಫ್ಯಾಮಿಲಿ ಬಿಟ್ಟಿರಕ್ಕಾಗಲ್ಲ ಅನ್ನೋ ಫ್ಯಾಮಿಲಿ ಮಾತ್ರ ಜೊತೆಲಿರುತ್ತೆ. ಇವತ್ತು ಗೊತ್ತಾಗ್ಬಿಟ್ಟಿದೆ ಎಲ್ಲ ತಂದೆ ತಾಯಿಗೂ, ಸೊಸೆ ಜೊತೆಲಿ ಇಟ್ಕೊಂಡ್ರೆ ಸಾಕು, ಏನೋ ಆಗ್ಬಿಡುತ್ತೆ ನಾಳೆ ಬೇಡಪ್ಪ ನೀವಿಬ್ರು ಚೆನ್ನಾಗಿರಿ ಅಂತ ಕಳಿಸ್ಬಿಡ್ತಾರೆ. ಆದ್ರೂ ಕೂಡ ಅವರಿಬ್ರು ಇವತ್ತು ಬಿಸಿ ಶೆಡ್ಯೂಲ್, ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಆಳು ಮುಳು ಅನ್ಕೊಂಡು ಬಿಸಿ ಶೆಡ್ಯೂಲ್ ಅವರಿಬ್ರು ಅರ್ಥ ಮಾಡ್ಕೊಂಡೇ ಜೀವನವನ್ನ ಹಾಳು ಮಾಡ್ಕೊಂಡು ವರದಕ್ಷಿಣೆ ಕೇಸು, ಡೈವರ್ಸ್ ಕೇಸು ಈ ತರ ಜಾಸ್ತಿ ಆಗ್ತಾ ಇದೆ. ಇದಕ್ಕೊಂದು ಸೊಲ್ಯೂಷನ್ ಬೇಕು. ಸೊಲ್ಯೂಷನ್ ಬೇಕು ಅಂದ್ರೆ ಒಂದು ಕೌನ್ಸಿಲಿಂಗ್ ಟೀಮ್, ಅಂದ್ರೆ ಸರ್ಕಾರದ ವತಿಯಿಂದ ಒಳ್ಳೆ ಕೌನ್ಸಿಲಿಂಗ್ ಟೀಮ್ ಆಗ್ಬೇಕು. ಒಂದು ಮಹಿಳಾ ಆಯೋಗದ ರೀತಿಯಲ್ಲಿ ಒಂದು ಪುರುಷ ಆಯೋಗ ಆಯ್ತು ಅಂದ್ರೆ ನಾವು ಗೌಡ್ರು ಮಾತಿಗೆ ಸಮರ್ಥಿಸ್ತೇವೆ, ಪುರುಷ ಆಯೋಗ ಬೇಕಾಗತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹುಡುಗರು ಡಿಪ್ರೆಷನ್ ಹೋಗಿ ಸಮಸ್ಯೆಗಳನ್ನ ಬಂದು ಹೇಳ್ಕೊತಾ ಇದ್ದಾರೆ. ನಿಜ. ಈಗ ಈಗ ಯಾವ ನಿರೀಕ್ಷೆ ಮಾಡ್ಬೋದು ಪುರುಷರ ಆಯೋಗ? ಮಹಿಳೆಯರಿಗೆ ಸಮಸ್ಯೆ ಆಗ್ತಿಲ್ಲ ಅಂತ ಈಗ ಹೆಣ್ಮಕ್ಳ ವಿಚಾರದಲ್ಲಿ ಡಾಕ್ಟರ್ ಏನೇ ಸುದ್ದಿ ಬರ್ತಿದ್ದಂಗೆ ಮಹಿಳಾ ಆಯೋಗಕ್ಕೆ ಪತ್ರ ಬರೀರಿ ಅಂತ ಇದ್ವಿ. ಯಾವಾಗ ನಾವು ಹೇಳ್ಬೋದು ಹಂಗಾದ್ರೆ? ಯಾರು ನಾನು ಜಗದೀಶ್ ಸರ್ನ ಕೇಳ್ತೀವಿ, ಯಾವಾಗ ಹೇಳ್ಬೋದು ಗಂಡ್ಮಕ್ಳು ವಿಚಾರದಲ್ಲಿ ಬರೀರಿ ಆಯೋಗಕ್ಕೆ ಪತ್ರವನ್ನ ನೀವು ಅಂತ ಯಾವಾಗ ಹೇಳ್ಬೋದು? ಯಾವಾಗ ನಿರೀಕ್ಷೆ ಮಾಡ್ಬೋದು ನಾವು ಇಂಥ ಕೇಸ್ಗಳನ್ನ? ಆಗ್ಬೇಕು, 2 ವರ್ಷ ಟೈಮ್ ಇದೆ, ಏನಾದ್ರು ಮಾಡಿದ್ರೆ ಹೆಣ್ಮಕ್ಳಿಗೋಸ್ಕರ ಮಾಡ್ಲಿ ಅಂತ. ಇವ್ರು ಮಾಡಲ್ಲ. ಪ್ಲೀಸ್ ಗೋ ಸರ್. ಮೇಡಮ್, ಸೆಕ್ಷನ್ 498A 304B ಈ ಅಡಿಯಲ್ಲಿ ಅನೇಕ ದುರುಪಯೋಗ ನಡೀತಾ ಇದೆ. ಅಂದ್ರೆ ಅದರ ಮಿಸ್ಯೂಸ್, ಸೆಕ್ಷನ್ ಮಿಸ್ಯೂಸ್ ಮಾಡ್ತಕ್ಕಂಥದ್ದಿದೆ. ಇದರಲ್ಲೂ ಕೂಡ ಅನೇಕ ಇದರಲ್ಲೂ ಕೂಡ ಬಹಳ ಸೂಕ್ಷ್ಮವಾಗಿ ಯುವಕರ ಅಥವಾ ಉದ್ಯಮಿಗಳ ದೌರ್ಬಲ್ಯವನ್ನ, ವೀಕ್ನೆಸ್ ಅನ್ನ ಎನ್ಕ್ಯಾಶ್ ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ. ಅವರು ಈಗ ಅಲ್ಲಿ ನಮ್ಮ ಡಿಬೇಟ್ ನಲ್ಲಿ ಇರ್ತಕ್ಕಂಥವ್ರು ಹೇಳಿದ್ರೆ ಪುರುಷ ಆಯೋಗ ಇದ್ರೆ ಒಳ್ಳೆದು ಅಂತ. ನನಗೂ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಪುರುಷ ಆಯೋಗ ಬೇಕಾಗುತ್ತೆ ಅನ್ಸುತ್ತೆ. ಅದನ್ನ ಹೆಣ್ಮಕ್ಳು ಒಪ್ಕೊಳ್ತಾರೆ ಸರ್, ಹೆಣ್ಮಕ್ಳು ಒಪ್ಕೊಳ್ತಾರೆ. ಗಂಡು ಸಮಾನತೆ, ಈಗ ಜೆಂಡರ್ ತಾರತಮ್ಯ ಇರಬಾರ್ದು. ಕರೆಕ್ಟ್. ನೀವು ಆಮೇಲೆ ಕಾನೂನು ಗಂಡು ಮಕ್ಳಿಗೊಂದು ಹೆಣ್ಮಕ್ಳಿಗೊಂದು ಅಲ್ವಾ? ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಕಾನೂನು ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಇರುವುದಿಲ್ಲ. ಅವ್ರಿಗೆ ಒಂದು ಮಹಿಳಾ ಆಯೋಗ ಮಾಡ್ತೀವಿ ಅಂದ್ರೆ ಪುರುಷ ಆಯೋಗ ಮಾಡೋದು ತಪ್ಪೇ ಇದೆ. ಕರೆಕ್ಟ್. ಇಲ್ಲ, ಇದಕ್ಕೆ ಹೆಣ್ಮಕ್ಳು ಕೂಡ ಸಮ್ಮತಿಸ್ತಾರೆ. ಈಗ ತನ ನಮ್ ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ರಮ್ಯಾ ಧನ್ಪಾಲ್ ಅಂತ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಈ ಇನ್ಸಿಡೆಂಟ್ ಬಗ್ಗೆ ಬಹಳ ಬೇಗ ಬಂದ್ಬಿಟ್ರಿ ನೀವು ಇವತ್ತು ಪ್ರೋಗ್ರಾಮ್ಗೆ. ಆ ಇನ್ಸಿಡೆಂಟ್ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮ ಫಸ್ಟ್ ಕಾಮೆಂಟ್. ಹೆಣ್ಣು ಮಕ್ಕಳು ಈ ರೀತಿ ಅಡ್ಡ ದಾರಿಯಲ್ಲಿ ಅಥವಾ ಶಾರ್ಟ್ ಕಟ್ ಅಲ್ಲಿ ಹಣ ಮಾಡೋದಕ್ಕೆ ಗಂಡು ಮಕ್ಕಳ ಜೀವನವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಬಹಳ ಗಂಭೀರ ಆರೋಪ. ಇದು ಆರೋಪ ಮತ್ತೆ ಇದು ಪ್ರೂವ್ ಆಗಿಲ್ಲ ಏನು? ಸೊ ಏನ್ ಹೇಳ್ತೀರಿ? ಈ ಆರೋಪ ಬಗ್ಗೆ ಮಾತಾಡೋದಕ್ಕೆ ನಾನು ಅಷ್ಟು ದೊಡ್ಡೋಳೋ ಚಿಕ್ಕವಳೋ ಗೊತ್ತಿಲ್ಲ. ಅಲ್ಲ ಈ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾ ಇರೋರು ಅಲ್ಲ, ಹನಿ ಟ್ರ್ಯಾಪ್ಗೆ ಮುಂದಾಗ್ತಾ ಇರೋರು 17-18 ವರ್ಷದ ಹೆಣ್ಮಕ್ಳು, ಮೇಲ್ಪಟ್ಟಂತ ಹೆಣ್ಮಕ್ಳು, 30-32 ವರ್ಷದ ಒಳಗಿರೋರು, ಅಲ್ಲೂ ಚಿಕ್ಕವ್ರೆ, ದೊಡ್ಡವ್ರನ್ನ ಮುಂದೆ ಬಿಡ್ತಾ ಇಲ್ಲ. ಸೊ ಆರಾಮಾಗಿ ಮಾತಾಡ್ಬೋದು ನೀವು. ಗೋ ಯಾ, ಅವ್ರು ಮಾಡಿರೋದು ನಾವು ಅವ್ರ ಬಗ್ಗೆ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ ಫಸ್ಟ್ ಥಿಂಗ್. ಆ್ಯಂಡ್ ಇಟ್ಸ್ ಪ್ರಾಬಬ್ಲಿ ಅವರು ವೆರಿ ಶಾರ್ಟ್ ಕಟ್ ತುಂಬ ಇಟ್ಕೊಂಡಿದ್ದಾರೆ. ತುಂಬ ಇಟ್ಕೊಂಡಿದ್ದಾರೆ. ಹಿಂಗೆ ಮಾಡಬೇಕು, ಹಿಂಗೆ ಹೋಗ್ಬೇಕು. ಆ್ಯಂಡ್ ಇದು ಹೆಂಗೆ ಅಂದರೆ ಲಕ್ಸುರಿ ಲೈಫ್. ಬಿಕಾಸ್ ಬೇರೆಯವ್ರನ್ನ ನೋಡ್ತಾರೆ, ಬ್ಯಾಗು, ಇವಾಗ ನೀವೇ ನೋಡಿದ್ದೀರ, ಬ್ಯಾಗು, ಡ್ರೆಸ್ಸಸ್ಸು, ಈ ಥರ ಎಲ್ಲ ಬೇರೆಯವ್ರನ್ನ ನೋಡಿ ನಾವು ಏನಾದರೂ ಮಾಡಬೇಕು ಅಂತ ದೇ ಡೂ ದಿಸ್ ಶಾರ್ಟ್ ಕಟ್ಸ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಆ್ಯಂಡ್ ತುಂಬ ಲಕ್ಸುರಿ ಲೈಫ್ಗೆ ಎಲ್ಲರೂ ಮೈಂಡ್ನ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಎಸ್, ನಾವು ಹಿಂಗೆ ನೋಡ್ತಾ ಇದ್ದೀವಿ ಎಲ್ಲರೂ, ನಾನು ಹಿಂಗಿರಬೇಕು ಅಂತ. ಬಟ್ ಅವರಿಗೆ ಎಜುಕೇಷ್ನಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಆ್ಯಂಡ್ ಮನೇಲಿ ಹೆಂಗೆ ಕೊಟ್ಟಿರ್ತಾರೋ ಗೊತ್ತಿರಲ್ಲ. ಬಟ್ ಅವರು ಥಿಂಕಿಂಗ್ ಕೆಪಾಸಿಟಿ ಹೆಂಗಿರುತ್ತೆ ಅಂದರೆ ನಾನು ಈ ಥರ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಒಂದು ಇನ್ಸಿಡೆಂಟ್ ಇಟ್ಕೊಂಡು ಹಣವಂತರು ಕೂಡ ಇದಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಮನೆಯವ್ರು ಚೆನ್ನಾಗಿ ನೋಡ್ಕೊಳ್ತಿಲ್ಲ, ಅದಕ್ಕೋಸ್ಕರ ಹಿಂಗ್ ಬಂದ್ಲು ಅನ್ನೋದು ಮೇ ಬಿ ರಾಂಗ್ ಮೆಸೇಜ್ ಆಗುತ್ತೆ. ಮನೇಲಿ ನೋಡ್ಕೋತಾರೆ ಅಂತ ಅಲ್ಲ, ಅಂದ್ರೆ ಎಲ್ಲರೂ ಇವಾಗ ಶ್ರೀಮಂತರನ್ನು ನೋಡಿ ಅವರು ನಾವು ಯೂಶಲಿ ಅವ್ರ ಬ್ಯಾಕ್ ಗ್ರೌಂಡ್ ದಟ್ ಇಸ್ ಆಕ್ಚುಲಿ ಅಂದ್ರೆ ಅವ್ರ ಮನೆಯಿಂದ ನೋಡ್ಕೊಂಡ್ ಬಂದು ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇದೇ ತರ ಶಾರ್ಟ್ ಕಟ್ ಜೀವನದಲ್ಲಿ ಹೋಗ್ಬೋದು ಹಂಗೆ ಹಿಂಗೆ ಅಂತ ಅನ್ಕೊಂಡ್ರೆ. ಎನಿವೆ, ಥ್ಯಾಂಕ್ ಯು ನಿಮ್ಮ ಓಪನಿಂಗ್ ಕಾಮೆಂಟ್ಗೆ. ಅಂಡ್ ಡಾಕ್ಟರ್ ನಿಮ್ಗೂ ಥ್ಯಾಂಕ್ ಯು ಜಗದೀಶ್ ಸರ್. ಅಂಡ್ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ರೆ ಇಷ್ಟೊತ್ತು ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಇಲ್ಲಿ ಹೆಣ್ಣು ಮಕ್ಕಳ ಪರ ಗಂಡು ಮಕ್ಕಳ ಪರ ಅಂತಲ್ಲ, ಹೆಣ್ಣು ಮಕ್ಕಳ ಪರವಾಗಿ ಕಾನೂನು ಬಹಳ ಗಟ್ಟಿಯಾಗಿದೆ. ಬಟ್
ಹೆಣ್ಣು ಮಕ್ಕಳ ಪರವಾಗಿ ಕಾನೂನುಗಳಿದೆ ಅಂತ ಅದು ಮಿಸ್ಯೂಸ್ ಆಗ್ಕೂಡ್ದು, ಲೈಕ್ ಅಟ್ರಾಸಿಟಿ ಕೇಸ್ ಅಂಡ್ ಇಂಥ ವಿಚಾರಗಳು. ಇದ್ರ ಬಗ್ಗೆ ಸ್ವಲ್ಪ ಕಾನೂನು ಬದಲಾದಾಗ ಗಂಡು ಮಕ್ಕಳಿಗೂ ರಕ್ಷಣೆ ಸಿಗತ್ತೆ. ಯಾಕಂದ್ರೆ ಇತ್ತೀಚೆಗೆ ಹಲವಾರು ಹನಿ ಟ್ರಾಪ್ ಕೇಸ್ಗಳನ್ನು ನೋಡ್ಬೋದು, ಮದುವೆ ಆಗಿ ಡಿವೋರ್ಸ್ ಆಗಿರುವಂತಹ ಕೇಸ್ಗಳನ್ನು ನೋಡ್ಬೋದು. ಬರೀ ಹೆಣ್ಮಕ್ಳಿಗೆ ನೋವು ಬರ್ತಾ ಇಲ್ಲ, ಇಲ್ಲಿ ನೋವು ಸಿಗ್ತಾ ಇಲ್ಲ, ಗಂಡು ಮಕ್ಕಳು ಕೂಡ ಪಾತ್ರಧಾರರಾಗ್ತಾ ಇದ್ದಾರೆ. ಇದನ್ನ ಸಮಾಜ ಮುಂದಕ್ಕೆ ಯಾವ ರೀತಿಯಲ್ಲಿ ನೋಡುತ್ತೆ, ಸಮಾಜ ಇದನ್ನ ಹೇಗೆ ತಿದ್ಕೊಳ್ಳುತ್ತೆ, ಕಾದ್ ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್. ನಮಸ್ಕಾರ, ಥ್ಯಾಂಕ್ ಯು.